ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಈಗರಿಂದ ವೇಟ್ ಮಾಡ್ತಾ ಇದ್ದಿದ್ದ ಆಪ್ಷನ್ ಎಂಟ್ರಿ ರೌಂಡ್ 1 2025 ಶೆಡ್ಯೂಲ್ ಅನೌನ್ಸ್ ಆಗುತ್ತೆ. ಶೆಡ್ಯೂಲ್ ಬಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಇನ್ನ ಅಪ್ಲೋಡ್ ಮಾಡಿಲ್ಲ, ಈ ತರ ಶೆಡ್ಯೂಲ್ ಬರುತ್ತೆ. ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 2 days ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ. ಓಕೆ, ಯಾರೋ ಏನೋ ಹೇಳ್ತಾರೆ, ಇರ್ಲಿ. ಓಕೆ, ಸೊ ನಮ್ಗೆ ಏನ್ ಗೊತ್ತಿದೆ ಅದು ನಾವು ಹೇಳ್ತೀವಪ್ಪ, ಅಷ್ಟೇ, ನಂಗೆ ಗೊತ್ತಿಲ್ಲ. ಓಕೆ, ಸೊ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಶೆಡ್ಯೂಲ್ ಬೆಳಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ 11 ಗಂಟೆಗೆ ಅಂತ ಕೊಟ್ಟಿದ್ದಾರೆ, ಇವತ್ತು ಜುಲೈ 3. ಸೊ ಡೋಂಟ್ ವರಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. KA ಇದೆ. ಸೊ ಫಸ್ಟ್ ಥಿಂಗ್ ಇಲ್ಲ ಏನ್ ಹಾಕಿದೀನಿ ನೋಡಿ, ಇಲ್ಲಿ ಫಸ್ಟ್ ಥಿಂಗ್ ಮೇನ್ಲಿ ಇಲ್ಲಿ ಹಾಕಿರೋದೇನು ಅಂತ ನೀವು ನೋಡ್ಬೇಕಾಗಿರೋದು, ಮೇನ್ಲಿ ಹ್ಯಾವ್ ಪೇಷನ್ಸ್ ಇರಬೇಕು. ಮೇನ್ಲಿ ನಮ್ಮ ಹುಡುಗರಲ್ಲಿ ಅದೇ ಪ್ರಾಬ್ಲಮ್, ಪೇಷನ್ಸೇ ಇಲ್ಲ, ಬೇರೆದಕ್ಕೆ ಪೇಷನ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಇವತ್ತಿನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಒಂದು ಡೀಟೇಲ್ ಪ್ರೊಸೀಜರ್, ಟೈಮ್ ಫ್ರೇಮು, ಮತ್ತೆ ಪ್ರೊಸೀಜರ್ ಏನು, ಟೈಮ್ ಫ್ರೇಮ್ ಏನು, ಫೀಸ್ ಪೇಮೆಂಟ್ ಎಷ್ಟು ಮಾಡಬೇಕು, ಏನ್ ಚೇಂಜಸ್, ಒಂದು ಗ್ಲಿಮ್ಸ್ ಕೊಟ್ಟಿದೆ ವಿತ್ ಪ್ರೂಫ್ ಇಲಿಸ್ಟ್ರೇಟ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಸೊ ವಿಡಿಯೋ ಲೆಂತಿ ಇರುತ್ತೆ ಆಸ್ ಯೂಶುವಲ್. ಓಕೆ, ಸೊ ಶೆಡ್ಯೂಲ್ ಬಿಟ್ಟಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ನೋಡಿ, ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಮೇನ್ಲಿ ಉತ್ತರ ಕೊಡ್ತಾರೆ. ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ರಿಮೈನ್ ಸೇಮ್ ಫಾರ್ ಆಲ್ ದ ರೌಂಡ್ಸ್ ಅಂಡ್ ಸೀಟ್ ಅಲಾಟ್ಮೆಂಟ್ಸ್. ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ಆಪ್ಷನ್ಸ್ ಅಗೇನ್. ಅಂದ್ರೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಬರುತ್ತೆ, ನಿಮಗೆ 3 ರೌಂಡ್ಸ್ ಬರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ ಅದೆಲ್ಲ ರೌಂಡ್ಸ್ ಸೇಮ್ ಇರುತ್ತೆ. ಸೆಕೆಂಡ್, ಥರ್ಡ್ ರೌಂಡ್ ಅಲ್ಲಿ ಆಪ್ಷನ್ಸ್ ಇರಲ್ಲ. ಇದನ್ನೇ ಹೇಳಿದ್ ನಾನು ನಿಮಗೆ. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್ ಆರ್ ಆಲ್ಟರ್ ಆರ್ಡರ್ ಆಫ್ ಹೈಯರ್ ಆಪ್ಷನ್ಸ್. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೋಡ್ ಟು ಆಡ್ ನ್ಯೂ ಆಪ್ಷನ್ಸ್ ಫಾರ್ ಎನಿ ಕಾಲೇಜ್ ಅಂಡ್ ಕ್ಲೋಸ್ ಕೋರ್ಸಸ್ ದಟ್ ಕಮ್ ಇನ್ ಟು ದ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ದ ಫಸ್ಟ್ ರೌಂಡ್. ಅಂದ್ರೆ ಓವರ್ ಆಲ್ ಏನೋ ಹೇಳ್ತಾ ಇರೋದು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ 2 ಸಲ ಎಂಟ್ರಿ ಮಾಡಬಹುದು ನೀವು. 2 ಸಲಿನೂ ಎಷ್ಟು ಕಾಲೇಜಸ್ ಬೇಕಾದ್ರೆ ಎಂಟ್ರಿ ಮಾಡಬೇಕೋ ಮಾಡ್ಬಿಡಿ. 50 ಮಾಡ್ತಿರೋ, 100 ಮಾಡ್ತಿರೋ, 200 ಮಾಡ್ತಿರೋ, 300 ಮಾಡ್ತಿರೋ, 500 ಮಾಡಿ ಅಂತವ್ರೆ. ಅದು ಎಲ್ಲಿಂದ ತರ್ತಾರೋ ಕಾಲೇಜಸ್ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಒಂದು 70 ರಿಂದ 80 ಸಾಕಪ್ಪ ನನಗೆ ಅನ್ಸದಂಗೆ. 100 ಕಾಲೇಜ್ ಸಾಕು ಮ್ಯಾಕ್ಸಿಮಮ್. ಓಕೆ, ಹೇಳೋದಕ್ಕೇನು, ಬಾಯ್ ಬಿಟ್ರೆ ಎಲ್ಲ ಹೇಳ್ತಾ ಇರ್ತಾರೆ. ಓಕೆ, ಏನ್ ಮಾಡೋದು ಪಾಪ, ಕಷ್ಟ ಆಗ್ತಾ ಇದೆ ಎಲ್ಲ. ಸೊ ಇಷ್ಟು ಓವರ್ ಆಲ್ ರೌಂಡ್ 1, ರೌಂಡ್ 2. ಓಕೆ, ಕಂಪ್ಲೀಟ್ ರೌಂಡ್ 1, ರೌಂಡ್ 2, ರೌಂಡ್ 3 ಬರುತ್ತೆ ನಿಮಗೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ಯಾವುದೇ ಫ್ರೆಶ್ ಎಂಟ್ರಿ ಆಪ್ಷನ್ ಇರಲ್ಲ. ಇವಾಗ ಫಸ್ಟ್ ರೌಂಡ್ ಅಲ್ಲಿ ಹೆಂಗ್ ಮಾಡ್ತೀರಾ ಹಂಗ್ ಮಾಡಲ್ಲ. ಅದಕ್ಕೆ ಒಂದು ಕಾಶಿಯಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಗಮನ ಕೊಡಿ, ನಾನು ಏನ್ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಗಮನ ಕೊಡಿ, ಎಲ್ಲ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಒಂದು ಪಾಯಿಂಟ್ ಮಿಸ್ ಮಾಡಂಗಿಲ್ಲ. ಆಪ್ಷನ್ ಎಂಟ್ರಿ PDF. ಓಕೆ, ಇದ್ರ ಬಗ್ಗೆ ಅಂತೂ ತುಂಬಾ ಮಾತಾಡ್ಬೇಕು ಇವತ್ತು. ಯಾಕಂದ್ರೆ ಒಂದು ವರ್ಡ್ ಕೇಳ್ತಾ ಇದ್ದೀನಿ, ಮಿಸ್ ಗೈಡ್ ಮಾಡ್ತಾರೆ. ಮಿಸ್ ಗೈಡ್ ಮಾಡೋರು 3 ವರ್ಷದ ಮುಂಚೆ ಎಲ್ಲಿದ್ರೋ ಗೊತ್ತಿಲ್ಲ. ಮಾತಾಡ್ತೀನಿ, ಬೇಡ, ತುಂಬಾ ಪಾಯಿಂಟ್ಸ್ ಇದೆ ಮಾಡೋದು, ನಾನು ಮಾತಾಡ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಬಟ್ ತುಂಬಾ ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ನೋಡ್ಕೊಂಡಂಗಾದಾಗ ನೋಡ್ಕೊಂಡ್ಲೇಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಇನ್ಫಾರ್ಮೇಶನ್ ಮಾತಾಡ್ತೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಮಿಸ್ ಗೈಡಿಂಗ್ ಬಗ್ಗೆ ಮಾತಾಡ್ತೀನಿ, ಯಾವ ತರ ಮಿಸ್ ಗೈಡ್ ಮಾಡ್ತಾ ಇದ್ದೀನಿ ಅಥವಾ ಕರೆಕ್ಟ್ ವೇಲ್ ಕರೆಕ್ಟ್ ಕಳಿಸ್ತಾ ಇದ್ದೀನಿ ಹುಡುಗರನ್ನ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರನ್ನು. ಮಾತಾಡ್ತೀನಿ. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಯಾರನ್ನ ಇವಾಗ ಮೇನು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಅಥವಾ ಒಂದು ಕಾಲೇಜ್ ಸ್ಟಡಿ ಮಾಡ್ಕೊಬೇಕು, ಸಪೋರ್ಟ್ ಬೇಕು ಅಂದ್ರೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದೀನಿ, ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕೌಂಟ್ಸ್ ಅದ್ರ ಬಗ್ಗೆನೂ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಸೊ ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ DCT ಬರಬೇಕು ಅಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಜಾಯ್ನ್ ಆಗಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಪರ್ಸನಲ್ ಗೈಡೆನ್ಸ್ ಬೇಕಾ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ, 1-to-1 ಕೋಚಿಂಗ್ ಇರುತ್ತೆ. ಬೇಕು ಅಂದ್ರೆ ಇದಕ್ಕೂ ಜಾಯ್ನ್ ಆಗ್ಬೋದು, ಇಲ್ಲ PDF ಬೇಕಾ PDF ತಗೊಬಹುದು. ಸೊ ಆಸ್ ಯೂಶುವಲ್ ಇಂಡಿಯಾ ಅಕಾಡೆಮಿ ಕಡೆಯಿಂದ ಈ ಸಲಿನೂ ಸ್ಟೇಟ್ 2nd ರ್ಯಾಂಕ್ ಬಂದಿದೆ, ಸ್ಟೇಟ್ 13th ರ್ಯಾಂಕ್ ಬಂದಿದೆ. ಸೊ ಇದೇ ತರ ಮ್ಯಾಕ್ಸಿಮಮ್ ನಂಬರ್ ಆಫ್ ರ್ಯಾಂಕ್ಸ್ ಬಂದಿದೆ. ಓಕೆ, ಸೊ ಇದ್ರ ಬಗ್ಗೆನೂ ಮಾತಾಡ್ತೀನಿ. ಯಾಕೆಂದ್ರೆ ಕೆಲವರಿಗೆಲ್ಲ ಏನಾಗಿದೆ ಅಂತಂದ್ರೆ, 10 ವರ್ಷದಿಂದ ಮಾಡೋರಿಗೆ 2-3 ವರ್ಷದಲ್ಲಿ ಕೊಡ್ತಾ ಇರೋ ಏಟಿಗೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಏನೇನೋ ಮಾತಾಡ್ತಾರೆ. ನಾನು ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಯಾವತ್ತೂ ಟಾಪ್ ಅಲ್ಲಿ ಇರಬೇಕು ಅಥವಾ ಟಾಪ್ ರ್ಯಾಂಕ್ಸ್ ಬರಬೇಕು, ನನ್ನ ಅಕಾಡೆಮಿಗೆ ಅಷ್ಟು ಬರಬೇಕು, ಇಷ್ಟು ಬರಬೇಕು, ನಾನು ಯಾವತ್ತೂ ಮಾಡಿದವನಲ್ಲ. ಒಂದು ಹುಡುಗರಿಗೆ ಒಂದು ಮಿನಿಮಮ್ ಪ್ರೈಸಿಂಗ್ ಅಲ್ಲಿ ಎಲ್ಲೋ ಮೂಲಿರ್ತಾರೆ, ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಎಲ್ಲೋ ಇರ್ತಾರೆ, ಏನೋ ಮಾಡ್ತಾರೆ ಅಂತಾರೆ. ಎಲ್ಲೋ ಇದ್ದು ಏನೋ ಮಾಡಿನೇ ಈ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಎದುರುಗಡೆ ಬಂದ್ಬಿಟ್ರೆ ಮೋಸ್ಟ್ಲಿ ಅಂಗಡಿ ಖಾಲಿ ಮಾಡ್ಬೇಕಾಗತ್ತೆ. ಸೊ ನೋಡೋಣ, ಮುಂದೆ ಫ್ಯೂಚರ್ ಅಲ್ಲಿ ಅದು ಪ್ಲಾನಿಂಗ್ ಅಲ್ಲಿ ಇದೆ, ನೋಡೋಣ. ವಾಟ್ ಎವರ್ ಇಟ್ ಮೇ ಬಿ ಇಲ್ಲಿ ಬರೋಣ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಾನು ಬೇರೆ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗಲ್ಲ. ನಮ್ದು ಏನಿದೆ ನಾನು ಹೇಳ್ಕೊಂಡ್ ಬರ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ಇನ್ನೊಬ್ರು ಟಾರ್ಗೆಟ್ ಮಾಡೋದವನಲ್ಲ, ಇನ್ನೊಬ್ರು ಇದು ಮಾಡೋದವನಲ್ಲ. ನಮ್ದೇನಿದೆ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಸಲ ಲಾಸ್ಟ್ ಟೈಮ್ ಟಾಪ್ 10 ಅಲ್ಲಿ 4 ರ್ಯಾಂಕ್ಸ್ ಬಂದಿತ್ತು. ಈ ಸಲ 1 ರ್ಯಾಂಕ್ ಬಂದಿದೆ. ಫಸ್ಟ್ ಸಲ ಮಾಡಿದಾಗೆ 1 ರ್ಯಾಂಕ್ ಬಂದಿತ್ತು. ಸೊ ಮ್ಯಾಟರ್ಸ್, ಡಿಪೆಂಡ್ಸ್, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮ್ಯಾಟರ್ಸ್. ಓಕೆ, ಸೊ ಈ ಸಲ ಮಿಸ್ ಆಗಿರ್ಬೋದು. ಪಿಕ್ಚರ್ ಅಭಿ ವಿಭಾಗ ನೆಕ್ಸ್ಟ್ ಇಯರ್ ಖಂಡಿತ ಬರ್ತೀವಿ. ಇದನ್ನ ಅಪ್ಡೇಟ್ ಆಗ್ತಾ ಇದೆ. ಬಟ್ ಲೆಸ್ ದೆನ್ 10 ಒಂದೇ ರ್ಯಾಂಕು ಆಸ್ ಯೂಶುವಲ್. ಸ್ವಲ್ಪ ರ್ಯಾಂಕ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಲೆಸ್ ದೆನ್ 119 ರ್ಯಾಂಕ್ಸ್, ಲೆಸ್ ದೆನ್ 236 ರ್ಯಾಂಕ್ಸ್, ಲೆಸ್ ದೆನ್ 568 ರ್ಯಾಂಕ್ಸ್. ಇದು ಸ್ವಲ್ಪ ವೇರಿ ಆ ಕಡೆ ಈ ಕಡೆ ಆಗ್ಬೋದು. ಅಪ್ಡೇಟ್ ಕೊಡ್ತೀನಿ, ಫೈನಲ್ ಅಪ್ಡೇಟ್ ಕೊಡ್ತೀನಿ. ಓಕೆ, ಸೊ ನಿಮಗೆ ಇವಾಗ
DC 2025 ಟ್ಯಾಬ್ಗೆ ಹೋದ್ರೆ ನಿಮಗೆ ಒಂದು ಜನರಲ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಹೈದರಾಬಾದ್ ಕರ್ನಾಟಕ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸ್ಪೆಷಲ್ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ಕೊಟ್ಟಿದ್ದಾರೆ. ಈವ್ನಿಂಗ್ ಅವ್ರು ಕೇಳ್ತಾ ಇದ್ದೀರಾ ಸರ್ ನಮಗೆ ಎಲ್ಲಿ ಅಂತ, ಅದನ್ನೇ ಹೇಳಿ ನಾನು ನಿಮಗೆ. ಲಾಸ್ಟ್ ಟೈಮ್ ಈವ್ನಿಂಗ್ ವರ್ಗೂ ಡೇ ವರ್ಗೂ ಒಟ್ಟಿಗೆ ಮಾಡಿದ್ರು. ಯೂಶಲಿ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಫಸ್ಟ್ ಡೇ ವರ್ಗ್ ಮಾಡಿ ಆಮೇಲೆ ಈವ್ನಿಂಗ್ ಅವ್ರು ಮಾಡ್ತಾ ಇದ್ರು. ಇನ್ನ ಗೊತ್ತಿಲ್ಲ, 11 ಗಂಟೆಗೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ಇವಾಗ ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ ಅಲ್ಲಿ, ಯಾಕಂದ್ರೆ ನಂಗೂ ಸ್ವಲ್ಪ ಕೆಲಸ ಇದೆ. ಸೊ ವೇಟ್ ಮಾಡಿ, ಗೊತ್ತಿಲ್ಲ ಅಷ್ಟೊಂದು ಬಿಟ್ಟರು ಬಿಡ್ಬೋದು, ನಿಮಗೆ ಬಿಟ್ರೆ ಇರುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಸ್ವಲ್ಪ ವೇಟ್ ಮಾಡಬೇಕು. ವರ್ಕಿಂಗ್ ಪ್ರೊಫೆಷನಲ್ ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ನಿಮ್ಗೆ ಒಂದು 17ರಿಂದ 13 ಕಾಲೇಜ್ ಇರುತ್ತೆ, ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಔಟ್ ಮಾಡಿ ಅದನ್ನ ಮಾತ್ರ ಎಂಟ್ರಿ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಯಾಕಂದ್ರೆ ರಫ್ಲಿ ಒಂದು 300-400 ಜನ ಇರ್ತಾರೆ, ಅಷ್ಟು ಜಾಸ್ತಿ ಏನಿರಲ್ಲ. ಅದಕ್ಕೆ ಸಪರೇಟ್ ಮಾಡ್ತಾರೆ ನಿಮಗೆ, ಇಲ್ಲ ಇದಕ್ಕೆ ಇನ್ಕ್ಲೂಡ್ ಮಾಡಿದ್ರು ಮಾಡ್ಬೋದು, ಗೊತ್ತಿಲ್ಲ. ಓಕೆ, ಸೊ ಸದ್ಯಕ್ಕೆ ಇವಾಗ ಬಿಟ್ಟಿರೋದು 2025 ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಕೆ ಆಪ್ಷನ್ ಹೋದ್ರೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಓಪನ್ ಆಗುತ್ತೆ. ಇದು ಜನರಲ್ ಕೋಟಾ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ, ಮತ್ತೆ ಹೈದರಾಬಾದ್ ಕರ್ನಾಟಕ ಸೀಟ್ ಮ್ಯಾಟ್ರಿಕ್ಸ್, ಸ್ಪೆಷಲ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇವಾಗ ಇಲ್ಲಿ ಏನು ಅಂತಂದ್ರೆ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಷ್ಟು ಕಾಲೇಜಲ್ಲಿ ಇಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂದ್ಬಿಟ್ಟು ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ BMS ತಗೊಂಡ್ರೆ, ಓಕೆ, ಸೊ BMS ತಗೊಂಡ್ರೆ ಇದು ಏಡೆಡ್ ಕಾಲೇಜು. ಇಲ್ಲಿ ಏನ್ ಸೀಟ್ಸ್ ಮೆನ್ಷನ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ವೇರಿಯೇಷನ್ಸ್ ಇದೆ. ಇಲ್ಲಿ ಏನ್ ಸೀಟ್ಸ್ ಇದೆ ಅದನ್ನೇ ನಂಗೆ ಅನ್ಸಂಗೆ ಇನ್ನ ಸರೆಂಡರ್ ಸೀಟ್ಸ್ ಆಡ್ ಅಪ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ, ಇಲ್ಲ ಮಾಡಿದಾರೋ ಗೊತ್ತಿಲ್ಲ, ಯಾಕಂದ್ರೆ ನೋಟಿಫಿಕೇಶನ್ ಎಲ್ಲೂ ಬಂದಿಲ್ಲ. ಇನ್ನ ಆಡ್ ಅಪ್ ಆಗ್ಬಹುದು ಅಂತ ಅನ್ಕೊಂತಾ ಇದೀನಿ. ಒಂದು ವ್ಯೂ ವೇಟ್ ಮಾಡಿ. ಓಕೆ, ಸೊ EC ಇಂದ 5 ಸೀಟ್ ಬರುತ್ತೆ. ಸೊ ಇಲ್ಲಿ ಏನ್ ಇಂಡಿಕೇಶನ್ ಆಗಿದೆ ಅದೇ, ಯಾವ ಕ್ಯಾಟಗರಿ ಇಂಡಿಕೇಶನ್ ಆಗಿದೆ. ಲಾಸ್ಟ್ ಟೈಮ್ದು ಈ ಟೈಮ್ದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎಲ್ಲೋ 1-2 ಸೀಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಇದನ್ನ ನೀವು ರೆಫರ್ ಮಾಡ್ಬೇಕಾಗತ್ತೆ, ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂದ್ಬಿಟ್ಟು. ಇದು ಸೀಟ್ ಮ್ಯಾಟ್ರಿಕ್ಸ್, ಇದು ಜನರಲ್ ಅವರಿಗೆ. ಅದೇ ತರ ಇದು ಹೈದರಾಬಾದ್ ಕರ್ನಾಟಕ ಅವರಿಗೆ, ಇದು ಬಂದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ. ಓಕೆ, ನೀವು ನೋಡ್ಕೊಂಡು ಆ ಕಾಲೇಜಸ್ ನ ಅಪ್ಲೈ ಮಾಡ್ಕೊಬೇಕು. ಇದು ನೀವು ರೆಫರ್ ಮಾಡಲೇಬೇಕು ಇದನ್ನ. ಓಕೆ, ಕ್ಯಾಟಗರಿ ಮೇಲೆ ನೋಡಿ, ಇಲ್ಲಿ ಕನ್ನಡ ಕೆ ಅಂದ್ರೆ ಕನ್ನಡ, R ಅಂದ್ರೆ ರೂರಲ್, 1G ಜನರಲ್. ಸೊ 3 ಕ್ಯಾಟಗರಿ ಬರುತ್ತೆ. 1G ಕ್ಯಾಟಗರಿ 1, 2A, 2B, 3A, 3B ಜನರಲ್ ಮೆರಿಟ್, SC, ST ಇಷ್ಟು ಬರುತ್ತೆ. SNQ ಬರಲ್ಲ, ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ ನೋಡಿ. SNQ ಬಂದು ಎಲ್ಲ 0 ಇದೆ, ಡಿಪ್ಲೊಮಾ ಸಿಟಿ ಬರಲ್ಲ. SNQ ಬರೋದು ಫಸ್ಟ್ ಇಯರ್ ಮಾತ್ರ. ಓಕೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಅದು ನೋಡ್ಕೊಂಡು ಜಡ್ಜ್ ಮಾಡ್ಕೊಬಹುದು. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಸೊ ಮತ್ತೆ ಹೇಳೋದು ಬೇಡ. ಸೊ ರೌಂಡ್ 1 ಕಮಿಂಗ್ ಟು ದ ಕೌನ್ಸಿಲಿಂಗ್ ರೌಂಡ್ಸ್ ಬರೋದಾದ್ರೆ ನೋಡಿ, ಇಲ್ಲಿ 3 ರೌಂಡ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3. ರೌಂಡ್ 1 ಅಲ್ಲಿ 2 ಸಲ ಎಂಟ್ರಿ ಮಾಡ್ತೀರಾ. ರೌಂಡ್ 2 ಅಲ್ಲಿ ಎಂಟ್ರಿನೇ ಮಾಡಲ್ಲ, ರೌಂಡ್ 3 ಅಲ್ಲೂ ಎಂಟ್ರಿ ಮಾಡಲ್ಲ. ಪ್ರಾಬಬಲಿ ರೌಂಡ್ 3 ಗೆ ಸ್ವಲ್ಪ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಡಬಹುದು, ಯಾಕಂದ್ರೆ ಆ ಟೈಮ್ಗೆ ಯಾವ್ದನ್ನ ಕಾಲೇಜ್ ಸೆಲೆಕ್ಟ್ ಆಗಿದ್ರೆ ಅದು ನಿಮ್ಗೆ ಬಂದಿರುತ್ತೆ. ಓಕೆ, ಆತರ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಯಾವ ತರ ಮಾಡಬೇಕು ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀನಿ, ಮತ್ತೇನಿಲ್ಲ. 3 ರೌಂಡ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ KA ಕಡೆಯಿಂದ ಈ ಸಲ ಪ್ರೊಸೆಸ್ ಚೇಂಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದು PUC ಅವ್ರಿಗೆ ಮಾಡಿದ್ದು. ಆಕ್ಚುಲಿ ನಿಮ್ಗೆ ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿರೋದ್ರಿಂದ ನಿಮ್ಗೆ ಡೌನ್ಲೋಡಿಂಗ್ ಬರಲ್ಲ. ಆಪ್ಷನ್ಸ್ ಎಂಟ್ರಿ ಮಾಡಬೇಕು. 11 ಗಂಟೆಗೆ ಓಪನ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ನ ಮಾಡಿದ್ನ ಮತ್ತೆ ಇನ್ನೊಂದ್ಸಲಿ ಎಂಟ್ರಿ ಆಪ್ಷನ್ ಕೊಡ್ತಾರೆ. ಮತ್ತೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಬಟ್ ಈ ತರ ಆಪ್ಷನ್ ಎಂಟ್ರಿ ಲಾಗಿನ್ ಆಗೋದಕ್ಕೆ ಈ ಸಲ ಕೆಲವು ಪ್ರೊಸೀಜರ್ ಮಾಡಿದ್ದಾರೆ. 4 ಸ್ಟೆಪ್ ಆಫ್ ಲೇಯರ್ಸ್ ಮಾಡಿದ್ದಾರೆ, ಲಾಗಿನ್ ಮಾಡಿದ್ದಾರೆ. ಇದೆಲ್ಲ 1 by 1 ಹೇಳ್ತಾ ಹೋಗ್ತೀನಿ. ಸೊ ಇದ್ರೆ ಈ ಫೈಲ್ ಅಂದ್ರೆ ಪ್ರಿಯಾರಿಟಿ ಇಲ್ಲಿ ಕೊಡ್ತೀರಾ ಇಲ್ಲಿ. ಓಕೆ, ಇಲ್ಲಿ ಪ್ರಿಯಾರಿಟಿ ಇಲ್ಲಿ ಬಂದು ಇಲ್ಲಿ ಪ್ರಿಯಾರಿಟಿ 1, 2, 3, 4, 5 ಅಂತ ಇಲ್ಲಿ ಕೊಡ್ಬೇಕು. ನೀವು ಇಲ್ಲಿ ಟೈಪ್ ಮಾಡ್ಬೇಕು. ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಅದು ಬಂದಾಗ ಲೈವ್ ಡೆಮೋ ಮಾಡ್ತೀನಿ ನಾನು ನಿಮಗೆ. ಇಲ್ಲಿ ಬಂದಾಗ ಯಾವ್ದು ಕೊಟ್ಟಿದ್ದೀರಾ ನೋಡಿ 1, 2, 3, 4, 5 ಅಂತ ಆರ್ಡರ್ ಪ್ರಿಯಾರಿಟಿ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಈ ಲಾಗಿನ್ ಪೇಜ್ ಬರಬೇಕು ಅಂದ್ರೆ ನೀವು ಒಂದು 4 ಸ್ಟೆಪ್ ಹೋಗ್ಬೇಕು. ಈ ಸಲ ಅದೇ ಕಿರಿಕ್ ಆಗ್ತಾ ಇರೋದು, ಯಾಕಂದ್ರೆ ಎಂಟ್ರಿ ಫೀಸ್ ಇಟ್ಟಿದ್ದಾರೆ, ಮತ್ತೆ ವೆಬ್ ಲಾಗಿನ್ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಥಿಂಗ್, ಸ್ಕ್ಯಾನ್ QR ಕೋಡ್ ಪ್ರಿಂಟೆಡ್ ಇನ್ ದ ವೆರಿಫಿಕೇಶನ್ ಸ್ಲಿಪ್. ಸೊ ನಿಮ್ಗೆ ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿದ್ದಾರೆ, ನಿಮ್ ಫೋಟೋ ಪಕ್ಕ ಒಂದು QR ಕೋಡ್ ಇರುತ್ತೆ, ಅದನ್ನ ವೆಬ್ ಕ್ಯಾಮ್ ಮುಂದೆ ಇರಬೇಕು. ನೀವು ಸಿಸ್ಟಮ್ ಅಲ್ಲಿ ಮೊಬೈಲ್ ಮಾಡಕ್ ಆಪ್ಷನ್ ಇಲ್ಲ. ಅವ್ರು ಕೊಟ್ಟಿದ್ದು ಇನ್ನ ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಸೊ ಎಲ್ಲಾರ್ಗು ವೆಬ್ ಲಾಗಿನ್ ಆಗ್ಬೇಕಾಗತ್ತೆ. ಸೈಬರ್ ಸೆಂಟರ್ಗೆ ರಿಲೀವ್ ಆಗ್ಬೇಕಾಗತ್ತೆ. ಬೆಟರ್ ನಾನು ಹೇಳೋದು, ಸ್ಟೂಡೆಂಟ್ಸ್ ಗ್ರೂಪ್ ಅಪ್ ಮಾಡ್ಕೊಂಡು ಒಂದ್ ಕಡೆ ಎಂಟ್ರಿ ಮಾಡಿ. ಬಿಕಾಸ್ ಈಚ್ ಟೈಮ್ ಲಾಗಿನ್ ಗೆ ಈ ಪ್ರೊಸೀಜರ್ ಕಂಪಲ್ಸರಿ. ಈಚ್ ಟೈಮ್ ಲಾಗಿನ್ ಗೆ ಈ 4 ಸ್ಟೆಪ್ ಕಂಪಲ್ಸರಿ. ಅರ್ಥ ಆಯ್ತಾ? ಮಾಡ್ಲೇಬೇಕಾಗತ್ತೆ. ಸೊ ರೂರಲ್ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಟರ್ ಒಂದು ಒಳ್ಳೆ ಸೆಂಟರ್ ನೋಡ್ಕೊಂಡು, ಸೈಬರ್ ಸೆಂಟರ್ ನೋಡ್ಕೊಂಡು ಅಲ್ಲಿ ವಿಸಿಟ್ ಮಾಡ್ಬೇಕಾಗತ್ತೆ. ಖರ್ಚು ಮಾಡಕ್ ರೆಡಿಯಾಗಿ ನೋಡಿ. PDF ಓದಾಡ್ತಾ ಇದ್ರಿ, ಇವಾಗ ಎಷ್ಟು ಖರ್ಚು ಮಾಡ್ಬೇಕಾದ್ರೆ ಗಮನ ಆಗಲ್ಲ. ಇಫ್ ಐ ಆಮ್ ಕರೆಕ್ಟ್, ಮಿನಿಮಮ್ 1,500 ಇಂದ 2,000 ಬರೀ ಸೈಬರ್ ಸೆಂಟರ್ ಕೊಡ್ಬೇಕಾಗತ್ತೆ ನಿಮ್ಗೆ. ಆ ತರ ಮಾಡಿಟ್ಟಿದ್ದಾರೆ KE ಅವರು. ಓಕೆ, ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ. ಇಷ್ಟೊಂದು ಕಿರಿಕ್ ಮಾಡಬಾರ್ದಾಗಿತ್ತು. ಓಕೆ, ಫಸ್ಟ್ ಸ್ಟೆಪ್ ಬಂದು QR ಕೋಡ್ ಏನಿರುತ್ತೆ ಇದನ್ನ ವೆಬ್ ಕ್ಯಾಮ್ ಸಿಸ್ಟಮ್ ಮುಂದೆ ವೆಬ್ ಕ್ಯಾಮ್ ಇರುತ್ತೆ, ವೆಬ್ ಕ್ಯಾಮ್ ಹಿಂಗ್ ಹಿಡಿಬೇಕು. ಅದು ಸ್ಕ್ಯಾನ್ ಆಗಿ ಆಟೋಮೆಟಿಕ್ ಆಗಿ ಬರುತ್ತೆ. ಬರ್ಲಿಲ್ಲ ಅಂದ್ರೂ ಲಾಗಿನ್ ವಿತ್ ಅಪ್ಲಿಕೇಶನ್ ನಂಬರ್ ಅಂಡ್ ಆಪ್ಷನ್ ಎಂಟ್ರಿ CT ನಂಬರ್. ಇನ್ ಕೇಸ್ ಸ್ಕ್ಯಾನಿಂಗ್ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಲಾಗಿನ್ ಅಂತ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ CT ನಂಬರ್ ಇಂದ ಲಾಗಿನ್ ಆಗಬಹುದು. ಓಕೆ, ಇದು ಸೆಕೆಂಡ್ ಸ್ಟೆಪ್. ಇದರ ಆಪ್ಷನ್ ಕೊಟ್ಟಿರೋದಕ್ಕೆ ಸೊ ನೋ ಇಶ್ಯೂ. ಬಟ್ ಕಿರಿಕ್ ಬರೋದು ಇಲ್ಲಿ, ನೀವು ಮೊಬೈಲ್ ಅಪ್ಲಿಕೇಶನ್ ನಂಬರ್ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸುಮಾರು ಜನಕ್ಕೆ OTP ಬರ್ತಾ ಇರಲ್ಲ.
ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ OTP ಬರ್ಲಿಲ್ಲ ಅಂದ್ರೆ ಒಂದ್ಸಲಿ ಕೊಟ್ಬಿಟ್ಟು ಒಂದು 10 ಮಿನಿಟ್ಸ್ ವೇಟ್ ಮಾಡ್ಲಿ, ಇಮಿಡಿಯೇಟ್ಲಿ ಬರುತ್ತೆ. ಕೆಲವರು ಬರಲ್ಲ, ನೀವೇನ್ ಮಾಡ್ತೀರಾ, ಕಂಟಿನ್ಯೂಸ್ ಕೊಡ್ತಾನೆ ಇರ್ತೀರಾ, ಅದು ಪ್ರಾಬ್ಲಮ್ ಆಗುತ್ತೆ, ಹ್ಯಾಂಗ್ ಆಗ್ಬಿಡುತ್ತೆ. ಆತರ ಮಾಡಕ್ ಹೋಗ್ಬಿಡಿ, ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನೀವು OTP ಒಂದ್ಸಲಿ ಇಲ್ಲಿ ಇವಾಗ ಸ್ಕ್ಯಾನ್ ಮಾಡಿದ ತಕ್ಷಣ OTP ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ತಗೊಂಡ್ಲಿಲ್ಲ ಅಂತಂದ್ರೆ ನೀವು ಲಾಗಿನ್ ಮಾಡಿ ಟೈಪ್ ಮಾಡಿ ಎಂಟ್ರಿ ಮಾಡಬಹುದು. ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ OTP ಅಂತ ಬರುತ್ತೆ. ಸಬ್ಮಿಟ್ OTP ಅಂತ ತಕ್ಷಣ ವೆರಿಫೈ OTP ಅಂತ ಬರುತ್ತೆ. ವೆರಿಫೈ OTP ಅಂತ ಕೊಟ್ಟ ತಕ್ಷಣ 1 ನಿಮಿಷ ವೇಟ್ ಮಾಡಿ. ಬರ್ಲಿಲ್ಲ ಅಂದ್ರೆ ವೇಟ್ ಮಾಡಿ, ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ 5 ಮಿನಿಟ್ಸ್. ಯಾಕಂದ್ರೆ ಆ ಸಾಫ್ಟ್ವೇರ್ಗೆ ಒಂದು ಟೈಮಿಂಗ್ ಇರುತ್ತೆ, ಟೈಮ್ ಲಿಮಿಟ್ ಇರುತ್ತೆ. ಒಂದು 6 ಮಿನಿಟ್ಸ್ ತನಕ ಟೈಮ್ ಇರುತ್ತೆ. ಒಂದು 5 ಮಿನಿಟ್ಸ್ ವೇಟ್ ಮಾಡಿ, ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಕೊಡಿ. ಓಕೆ, ಏನೋ ಪ್ರಾಬ್ಲಮ್ ಇಲ್ಲ, ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಕೊಡಿ. ಇನ್ ಕೇಸ್ ಕೊಡ್ತೀರಾ, ಕೊಟ್ಟ ತಕ್ಷಣ ಬಂದ್ಬಿಡ್ಬೇಕು ನಿಮ್ಗೆ, ಅದಾಗಲ್ಲ. ಒಂದ್ ಟೈಮ್ ಸರ್ವರ್ ಪ್ರಾಬ್ಲಮ್ ಆಗುತ್ತೆ, ಬರಲ್ಲ. ನೀವು ಕೊಡ್ತಾನೆ ಇದ್ರೆ ಏನಾಗುತ್ತೆ, ಫ್ರೀಸ್ ಆಗೋಗುತ್ತೆ, ಬರೋದೇ ಇಲ್ಲ ನಿಮಗೆ. ಇದು ಪ್ರಾಬ್ಲಮ್ ಇರುತ್ತೆ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್ಸ್. ಇನ್ಬಿಲ್ಟ್ ಯಾರು ಹೇಳಲ್ಲ, ನಾನಿದ್ದೀನಿ, ನಾನು ಮಾಡ್ಕೊಂಡ್ ಬಂದಿರೋದು ನನಗೆ ಗೊತ್ತು, ಅದಕ್ಕೆ ನಾನು ಹೇಳೋದು. ಇದು ಮಿಸ್ಗೈಡ್ ಮಾಡೋದು ನಾವು. ದೆನ್ ಎಂಟರ್ ದ OTP ರಿಸೀವ್ಡ್. ಓಕೆ, OTP ರಿಸೀವ್ ಆದ್ರೆ ಎಂಟ್ರಿ ಮಾಡಿ. ಇದಾದ್ಮೇಲೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನ ಒಂದು ಸ್ಟೆಪ್ ಇದೆ. ಕ್ಯಾಪ್ಚರ್ ಲೈವ್ ಫೋಟೋ ಫಾರ್ ಫೇಸ್ ರೆಕಗ್ನಿಷನ್ ಅಂಡ್ ಲಾಗ್ ಇನ್ ಟು ಆಪ್ಷನ್ ಎಂಟ್ರಿ ಪೋರ್ಟಲ್. ನೋಡಿ, ಇಲ್ಲಿ ಮೇನ್ ಕಿರಿಕ್ ಆಗೋದು ನಿಮಗೆ. ಇವಾಗ ಫಸ್ಟ್ ಥಿಂಗ್ QR ಕೋಡ್ ಹಿಂಗ್ ತೋರಿಸ್ತೀರಾ, ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗ್ಲಿಲ್ವಾ, ನಂಬರು, ಅಪ್ಲಿಕೇಶನ್ ನಂಬರು, DCT ನಂಬರು ಎಂಟ್ರಿ ಮಾಡ್ತೀರಾ, ಲಾಗಿನ್ ಆಗುತ್ತೆ. OTP ಬರುತ್ತೆ, ಎಂಟ್ರಿ ಮಾಡ್ತೀರಾ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದು ಸಾರ್ಟ್ ಔಟ್ ಮಾಡಿ ಮುಂದೆ ಬಂದ್ರೆ ಇಲ್ಲಿ ನಿಮ್ಗೆ ಫೇಸ್ ರೆಕಗ್ನಿಷನ್ ಇರುತ್ತೆ. ಸೊ ವೆಬ್ ಕ್ಯಾಮ್ಗೆ ನಿಮ್ ಫೇಸ್ ಈ ತರ ತೋರಿಸಬೇಕಾಗತ್ತೆ. ಅದು ಸ್ಕ್ಯಾನ್ ಮಾಡಿ ಈ ಫೋಟೋಗೆ ಮ್ಯಾಚ್ ಮಾಡಿ ಅದು ಲಾಗಿನ್ ಕೊಡುತ್ತೆ. ಲಾಗಿನ್ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಸ್ಕ್ಯಾನ್ ಮಾಡ್ತಾನೆ ಇರ್ಬೇಕಾಗತ್ತೆ. ಮತ್ತೆ ಪ್ರಾಬ್ಲಮ್ ಏನಾಗುತ್ತೆ, ಸ್ವಲ್ಪ ಹೊತ್ತು ಮಾಡ್ತೀರಾ, ಎಕ್ಸಿಟ್ ಆಗ್ಬಿಡುತ್ತೆ. ಮತ್ತೆ ಅಗೇನ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಪ್ರೊಸೀಜರ್. ಮತ್ತೆ ಇಲ್ಲಿಗೆ ಹೋಗ್ಬೇಕು, ಸ್ಕ್ಯಾನ್ ಮಾಡ್ಬೇಕು, ಮತ್ತೆ ಎಂಟ್ರಿ ಮಾಡ್ಬೇಕು, ಮತ್ತೆ OTP ಎಂಟ್ರಿ ಮಾಡ್ಬೇಕು, ಮತ್ತೆ ಇಲ್ಲಿ ಬರ್ಬೇಕು. ಈ 4 ಪ್ರೊಸೆಸ್ ಈಚ್ ಟೈಮ್ ಲಾಗಿನ್ ಗೆ ಮಾಡ್ತಾ ಹೋಗ್ಬೇಕು. KO ಅವರು ಯಾಕೆ ಇಷ್ಟೊಂದು ಕ್ರಿಟಿಕಲ್ ಮಾಡಿದ್ರು ನಮ್ಮ ಹುಡುಗರಿಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಏನೋ ಮಾಡಕ್ ಹೋಗಿ ಏನೋ ಮಾಡಿದಾರೆ ಅನ್ಸುತ್ತೆ. ಅದು ಬಲಿಕ ಬಕರ ನಾವೇ ಆಗ್ತಾ ಇದೀವಿ ಡಿಪ್ಲೊಮಾದವರು. ಯಾಕಂದ್ರೆ ನಾವು ಒಂಥರ ಫುಟ್ಬಾಲ್ ಇದ್ದಂಗೆ ಡಿಪ್ಲೊಮಾದವರು, ಅದಕ್ಕೆ ಹಂಗ ಆಡಿಸ್ತಾರೆ. PUC ಮಾಡಿದ್ರೆ ಸ್ವಲ್ಪ ಸಾರ್ಟ್ ಔಟ್ ಆಗಿರೋದು, ಅಲ್ಲಿ ಜಾಸ್ತಿ ಜನ ಇದಾರಲ್ವಾ, ಅದು ನಮ್ಮನ್ನ ಸ್ವಲ್ಪ ಟ್ರಯಲ್ ತರ ನೋಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಕಡಿಮೆ ಜನ 20,000 ಜನ. ಓಕೆ, ಅದಕ್ಕೆ ನಮ್ಮನ್ನ ಟ್ರಯಲ್ ತರ ನೋಡ್ತಾ ಇದ್ದಾರೆ. ಅನುಭವಿಸಿ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಕೇಳ್ಕೊಂಡ್ ಬಂದ್ಬಿಟ್ಟಿದೀವಿ, ಅನುಭವಿಸಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ವೆಬ್ ಕ್ಯಾಮ್ ಮುಂದೆ ಲಾಗಿನ್ ಆಡ್ಬೇಕು. ವೆಬ್ ಕ್ಯಾಮ್ ಇರುತ್ತೆ, ವೆಬ್ ಕ್ಯಾಮ್ ಮುಂದೆ ಫೇಸ್ ತೋರಿಸಿದ್ರೆ ನಿಮ್ದು ಸ್ಕ್ಯಾನ್ ಆಗಿ ಲಾಗಿನ್ ಕೊಡುತ್ತೆ. ಇಷ್ಟು 4 ಸ್ಟೆಪ್. ಲಾಗಿನ್ ಆದ ತಕ್ಷಣ ನಿಮಗೆ ಫಸ್ಟ್ ಥಿಂಗ್, ಈ ಸಲ ಯಾರೇ ಆಗ್ಲಿ, ಎನಿ ಕ್ಯಾಟಗರಿ. ಓಕೆ, ಸೊ ಎನಿ ಕ್ಯಾಟಗರಿ. ಓಕೆ ಸರ್, ನಾನು SC ST ಸರ್, ನಾನು ಕ್ಯಾಟಗರಿ 1 ಸರ್, ಅದು ಇದು ಅಂತಾರೆ ಏನೂ ಇಲ್ಲ. ಎಂಟ್ರಿ ಫೀಸ್ ಬಂದು 750 ರೂಪಾಯಿ. ಯಾಕೆಂದ್ರೆ ಸೀರಿಯಸ್ ಇರೋರು ಮಾತ್ರ ಮಾಡ್ಲಿ ಅಂತ. ಓಕೆ, ಸೊ ಇದು ನೀವು ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಯಾವ ತರ ಒಂದು QR ಕೋಡ್ ಬರುತ್ತೋ, ಪೇಮೆಂಟ್ ಆಪ್ಷನ್ ಬರುತ್ತೋ, ಪಾಪ್ ಅಪ್ ಆಗುತ್ತೆ ನಿಮ್ಗೆ. ಇಲ್ಲಿ ದ ಅಬೌವ್ ಅಲರ್ಟ್ ಮೆಸೇಜ್ ವಿಲ್ ಫ್ಲಾಶ್ ಆನ್ ದ ಸ್ಕ್ರೀನ್ ಟು ಮೇಕ್ ದ ಪೇಮೆಂಟ್ ಆಫ್ 750. ಅಂದ್ರೆ ನೀವು ಲಾಗಿನ್ ಆದ ತಕ್ಷಣ 4 ಲೇಯರ್ ಲಾಗಿನ್ ಆಗಿದ ತಕ್ಷಣ ಪಾಪ್ ಅಪ್ ಆಗುತ್ತೆ. ಇದು ಫಸ್ಟ್ ಟೈಮ್ ಮಾತ್ರ ಆಗೋದು. Pay online link for payment. New tab will be opened for the making the payment. Okay, ಪಾಪ್ ಅಪ್ ಆಗುತ್ತೆ. ಒಂದು ಪೇ ಆನ್ಲೈನ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಆನ್ಲೈನ್ ಲಿಂಕ್ ಹೋಗುತ್ತೆ. ಅಲ್ಲಿ ಫೋನ್ ಪೇ, ಗೂಗಲ್ ಪೇ ಅಥವಾ QR ಕೋಡ್ ಇವೆಲ್ಲ ಇರುತ್ತೆ, ಅಲ್ಲಿ ಮಾಡಬಹುದು. ಇವೆಲ್ಲ ಮಾಡ್ಬೇಕಾದ್ರೆ ದಯಮಾಡಿ ಹೇಳ್ತೀನಿ, ಮೊಬೈಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸಿಸ್ಟಮ್ ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಅದ್ರ ಮೇಲೆ ನಿಮ್ ಇಷ್ಟ. ಓಕೆ, ಸೊ 750 ಪೇ ಮಾಡ್ತೀರಾ, ಎಲ್ಲರಿಗೂ ಕಂಪಲ್ಸರಿ ಇದು ಮಾಡಲೇಬೇಕು. ಇದು ನಾನ್ ರೀಫಂಡಬಲ್. ಅಂದ್ರೆ ಫೀಸ್ ಅಲ್ಲಿ ರೀಫಂಡ್ ಆಗುತ್ತೆ ಸರ್, ಫೀಸ್ ಅಲ್ಲಿ ಕಡಿಮೆ ಮಾಡ್ಕೊಂತಾರ ಅಂದ್ರೆ ನಾನು ಗೆಸ್ ಮಾಡಿದ್ದೆ, ಇಲ್ಲ ಕಡಿಮೆ ಮಾಡ್ಕೊಳಲ್ಲ. 750 ಅಡಿಷನಲ್ ಬರ್ಡನ್ ಆಗುತ್ತೆ ನಿಮ್ಗೆ. ಇವಾಗ ಸೈಬರ್ ಸೆಂಟರ್ ಇಡೋದಾದ್ರೆ ಅಡಿಷನಲ್ 750. ಆಮೇಲೆ 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಒದ್ದಾಡ್ತೀರಾ ಕೊಡೋದಕ್ಕೆ. ಇವಾಗ ಅನುಭವಿಸಿ. ಇವಾಗ ಸೊ ಇದೆಲ್ಲ ಆದ್ಮೇಲೆ ಇದಕ್ಕೆ ಲಾಗಿನ್ ಆಗ್ತೀರಾ. ಓಕೆ, ಇಲ್ಲಿ ಲಾಗಿನ್ ಆಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ನಿಮ್ಗೆ ಇಲ್ಲಿ ಈ ತರ ಒಂದು ಪ್ರಿಯಾರಿಟಿ ಕೊಡ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋರ್ಸ್ ಕೊಡ್ಬರ್ತಾ ಬಂದಾಗ ಹೇಳ್ತೀನಿ, ಇದೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದಕ್ಕೆ ಮುಂಚೆ ಇದು ಮಾಡಿದ್ದಾರೆ. ಇಲ್ಲಿ ನೀವು ಕಾಲೇಜ್ ನೇಮ್ ಸೆಲೆಕ್ಟ್ ಮಾಡ್ಬಿಟ್ಟು 1 2 3 4 5 ಪ್ರಿಯಾರಿಟಿ ಕಾಲೇಜ್ ಸೆಲೆಕ್ಟ್ ಮಾಡಿ ಬ್ರಾಂಚಸ್ ಮೇಲೆ ಈ ತರ ಕೊಟ್ಕೊಂಡು ಹೋಗ್ಬೇಕು. ಇಲ್ಲಿ ಕೊಟ್ಟರೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಬಂದು ಸಾರ್ಟೆಡ್ ಆಗಿ ಇಲ್ಲಿ ಬರುತ್ತೆ. ಇದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು PDF ಅಲ್ಲಿ. ಅದೆಲ್ಲ ಆಮೇಲೆ ಇದು ಮಾಡ್ತೀನಿ ಬಂದ್ ಓಪನ್ ಆದ್ಮೇಲೆ. ಸೊ ಇಷ್ಟು ತಿಂಗು. So coming back to the option entry PDF. ಓಕೆ, ನಾನು ಯೂಶಲಿ ಇದು ಸ್ಟಾರ್ಟ್ ಮಾಡಿದ್ದು 2022 ಇಂದ. ಓಕೆ, ಯಾಕಂದ್ರೆ ಇದನ್ನ ನೋಡ್ಕೊಂಬಂಗಿ ಹುಡುಗರದ್ದು ಏನು ಅಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಸಫರ್ ಆಗ್ತಾ ಇದ್ರು. ಅವ್ರ ರ್ಯಾಂಕಿಂಗ್ ಯಾವ ಕಾಲೇಜ್ ಬರುತ್ತೋ ಯಾವ್ದೋ ಒಂದು ಕಾಲೇಜ್ ಕೊಟ್ಬಿಡೋದು, ಏನೋ ಒಂದು ಮಾಡ್ಬಿಡೋದು, ಅದನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಇದನ್ನ ಸೆಗ್ರಿಗೇಟ್ ಮಾಡಿ ಅನಲೈಸ್ ಮಾಡಿ ನಾನು ಆಲ್ಮೋಸ್ಟ್ 3 to 4 ಇಯರ್ಸ್ ಇಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇದನ್ನ. ಇವಾಗ ಕೆಲವರಿಗೆ ಉರಿ ಎತ್ಕೊಂಡ್ಬಿಟ್ಟಿದೆ. ಯಾಕೆ ಅಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಮಿಸ್ ಗೈಡೆಡ್ ಅಂತ ವರ್ಡ್ ಕೇಳ್ತಾ ಇದ್ದೀನಿ. ನಾನು ಮಿಸ್ ಗೈಡ್ ಮಾಡಂಗಿದ್ರೆ 4 ವರ್ಷದ ಮುಂಚೆ ಇವ್ರು ಎಲ್ಲಿದ್ರು ನನಗಂತೂ ಗೊತ್ತಿಲ್ಲ.
10 ವರ್ಷದಿಂದ ಮಾಡ್ತಾ ಇದ್ದಾರೆ, ಇವಾಗ ಏನೋ ದೊಡ್ಡದಾಗ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮಾಡ್ಬೋದಿತ್ತಲ್ವಾ? ನಾನ್ ಬಂದ್ಮೇಲೆ ಯಾಕೆ ಮಾಡ್ಬೇಕಾಗಿತ್ತು? ಯಾರು ಇಲ್ದಿದಾಗ ಬಂದಿದ್ದೆ ನಮ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ, ಯಾರು ಇಲ್ದಿದಾಗ ಹೆಲ್ಪ್ ಮಾಡಕ್ ಬಂದಿದೆ ನಮ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೋಷಿಯಲ್ ಮೀಡಿಯಾ, ಇದೇ ಸೋಷಿಯಲ್ ಮೀಡಿಯಾ ನಿಮಗೆ ಇವೆಲ್ಲ ಪ್ರೊವೈಡ್ ಮಾಡ್ತಾ ಇರೋದು, ಇವೆಲ್ಲ ಗೈಡೆನ್ಸ್ ಕೊಡ್ತಾ ಇರೋದು. ನಾನು ಸ್ಟೂಡೆಂಟ್ಸ್ಗೆ ಮಿಸ್ಗೈಡ್ ಮಾಡ್ತಾ ಇದ್ರೆ, ನಾನು ಪೇರೆಂಟ್ಸ್ಗೆ ಮಿಸ್ಗೈಡ್ ಮಾಡ್ತಾ ಇದ್ರೆ, ಇಷ್ಟು ಜನ ಫಾಲೋವರ್ಸ್ ನನ್ಗೆ ಇರ್ತಾ ಇರ್ಲಿಲ್ಲ, ಇಷ್ಟು ಜನ ಫಾಲೋಯಿಂಗ್ ನನ್ಗೆ ಇರ್ತಾ ಇರ್ಲಿಲ್ಲ, ಇಷ್ಟು ಜನ ನನ್ನ ಹತ್ರ ಬಂದು ಜಾಯ್ನ್ ಆಗ್ತಾ ಇರ್ಲಿಲ್ಲ, ರಿಜಿಸ್ಟರ್ಡ್ ಆಗಿಲ್ಲ, ಎಲ್ಲೋ ಕುತ್ಕೊಂಡು ಮಾಡ್ತಾರೆ. ಎಲ್ಲೋ ಕುತ್ಕೊಂಡು ಮಾಡಿದ್ರು ಈ ಲೆವೆಲ್ ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ಇನ್ನೇನೋ ಎದುರಿಗೆ ಬಂದ್ರೆ ಪ್ರಾಬಲಿ ಅಂಗಡಿ ಖಾಲಿ ಮಾಡ್ಬೇಕಾಗತ್ತೆ. ಹುಷಾರಾಗಿರಿ, ಅರ್ಥ ಆಯ್ತಾ? ಇದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ನಾನು ಮಾತಾಡ್ಬಾರ್ದು ತುಂಬಾ ಹೋಲ್ಡ್ ಮಾಡಿದೆ. ಏನೋ ಮಿಸ್ ಗೈಡ್ ಅಂತ ತುಂಬಾ ಮಾತಾಡ್ತಾ ಇದ್ದಾರೆ, ಅದು ಇದು ಅಂತ. ನೋಡಿ, ಇಲ್ಲ ನಾನು ಒಂದು ಅರ್ಥ ಮಾಡ್ಕೊಳ್ಳಿ, ಪೇರೆಂಟ್ಸ್ ಆಗಿ ಸ್ಟೂಡೆಂಟ್ಸ್ ಆಗಿ ನಾನು ಹೇಳ್ತಾ ಇರೋದು, ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬರುತ್ತೆ ಅಂತ ಒಂದು ವ್ಯೂ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಸುಮ್ಮನೆ ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಇವಾಗ ಹೇಳಿದ್ರಲ್ಲ ಫ್ರೀ ಕೊಡ್ತೀನಿ ಅಂತ, ಕೊಡ್ಲಿ ಫ್ರೀ ಆಗಿ. ಯಾರು ಬೇಡ ಅಂತ ಹೇಳಿದ್ರು? ಕೊಡ್ಲಿ ಫ್ರೀ ಆಗಿ. ಅದನ್ನ ಮಾಡಕ್ಕಾಗಲ್ಲ, ನಾನು ಕೊಡಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಅಂತಾರೆ, ಮತ್ತೆ ಇನ್ನೊಂದು ಮಿಸ್ ಗೈಡು ಅಂತಾರೆ. ಏನ್ ಮಿಸ್ ಗೈಡು ಏನದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಕಾಪಿ ಪೇಸ್ಟ್ ಮಾಡೋರಿಗೆ ನಾವು ಹಾಕೋ ಮೆಸೇಜ್ಗಳನ್ನೇ ಕಾಪಿ ಪೇಸ್ಟ್ ಮಾಡೋರು ಈ ಲೆವೆಲ್ ಮಾತಾಡ್ತಾರೆ ಅಂತಂದ್ರೆ ಇನ್ ಏನ್ ಹೇಳ್ಬೇಕು ಗೊತ್ತಿಲ್ಲ. ಎಲ್ಲ ಕಂಪ್ಲೀಟ್ ಕಾಪಿ ಪೇಸ್ಟ್ ಏನಿದೆ ಅಂತ ಎಲ್ರಿಗೂ ಗೊತ್ತು. ಯಾಕೆ ಸುಮ್ಮನೆ ಮಾತಾಡ್ತೀರಾ? ನಿಮ್ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಿ. ವಿ ಆರ್ ಹಿಯರ್ ಟು ಸರ್ವ್ ದ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ತೀವಿ. ನಾನು ಏನ್ ಬಂದು ನಿಮ್ ಕಿತ್ಕೊಳ್ಳಲ್ಲ, ಏನು ಮಾಡಲ್ಲ, ಅರ್ಥ ಆಯ್ತಾ? ಏನಿದೆ ಮಾಡ್ಕೊಂಡು ಹೋಗಿ, ತಲೆ ಕೆಡ್ಸ್ಕೊಂತೀರಾ. ನೀವು ಇರೋದು ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋದಕ್ಕೆ, ನಾನು ಇರೋ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋದಕ್ಕೆ. ಏನ್ ಮಾಡ್ತಾ ಇದೀವಿ? ಒಂದು ಬೆಟರ್ಮೆಂಟ್. ನಾನ್ ಸ್ಟಾರ್ಟ್ ಮಾಡಿದಾದ್ಮೇಲೆ 22 ಇಂದ ಎಷ್ಟು ಜನ ಡಿಪ್ಲೊಮಾ ಚಾನಲ್ಸ್ ಓಪನ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ, ನೋಡ್ತಾರ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಅದಕ್ಕೆ ಮುಂಚೆ ಡಿಪ್ಲೊಮಾ ಕೇಳೋರು ಇರ್ತಾ ಇರ್ಲಿಲ್ಲ. ಅವಾಗೆಲ್ಲ ಹೋಗಿದ್ರಿ ನೀವೆಲ್ಲ? 10 ವರ್ಷದಿಂದ ಮಾಡ್ತಾ ಇರೋದು, 12 ವರ್ಷದಿಂದ ಮಾಡ್ತಾ ಇದೀನಿ ಅಂತೀರ. ಅವಾಗೆಲ್ಲ ಎಲ್ಲೋಗಿದ್ರೋ ಗೊತ್ತಿಲ್ಲ. ಅವಾಗ ಯಾಕೆ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಉಮೇಶ್ ಸರ್ ಇರ್ಲಿಲ್ಲ. ಅಲ್ಲಿ ಉಮೇಶ್ ಸರ್ ಒಂದು ಗೈಡೆನ್ಸ್ ಕೊಟ್ಟ ಮೇಲೆ ಅದನ್ನ ನೋಡ್ಕೊಂಡು ಸುಮಾರು ಜನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇವಾಗ ಏನ್ ಮಾಡ್ತೀನಿ, ಇಮಿಡಿಯೇಟ್ಲಿ ಇನ್ನೊಂದು ವಿಡಿಯೋ ಬರುತ್ತೆ. ಓಕೆ, ಇವೆಲ್ಲ ನಾನು ಮಾತಾಡ್ತಾ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಡ, ನೀವು ಮಾಡೋದು ನೀವು ಮಾಡ್ಕೊಂಡು ಹೋಗಿ, ನಾವು ಮಾಡೋದು ನಾನು ಮಾಡ್ಕೊಂಡು ಹೋಗ್ತೀನಿ. ನಾನೇನ್ ಮಾಡ್ತೀನಿ, ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ನಾನು ಇವಾಗ ಹೇಳ್ತಾ ಇರೋದೇನೋ ಒಂದು ವ್ಯೂ ಕೊಡ್ತೀನಿ ಅಂತ. ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ಅವ್ರಿಗೆ ತಗೊಂಡಿರೋ ಗೊತ್ತಿರುತ್ತೆ. ಒಬ್ರು ಇಬ್ರು ಇದ್ದೇ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಫ್ರೀ ಆಗಿ ಕೊಟ್ಟರು ಸಮಾಧಾನ ಇರಲ್ಲ, ಆತರ ಇರ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸಕ್ ಹೋಗಲ್ಲ. ಬಟ್ ಓವರ್ ಆಲ್ ನನ್ನ ಏನ್ ಕಂಟೆಂಟ್ ಇದೆ, ಈ ತರ ಒಂದು ಕಂಟೆಂಟ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ, ಮಿಸ್ ಗೈಡ್ ಮಾಡ್ತಾ ಇದೀನಿ ಅಂತಂದ್ರೆ, ಇಷ್ಟು ಜನ ಫಾಲೋವರ್ಸ್ ನನ್ಗೆ ಇರ್ತಾ ಇರ್ಲಿಲ್ಲ, ನೋಡಿದವ್ರು ಮತ್ತೆ ಬರ್ತಾನೂ ಇರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಆ ವರ್ಡ್ ಬೇಡ ಅನ್ಸುತ್ತೆ, ಮಿಸ್ ಗೈಡ್ ಅಂತ. ಯಾಕಂದ್ರೆ ನಾನಿರೋದು ಡಿಪ್ಲೊಮಾ ಫೀಲ್ಡ್ ಅಲ್ಲೇ, ನಾನು 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ನೀಡ್. ಅಂಡ್ ನಾನು ಮಾಡ್ತಾ ಇರೋ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಕೆಲವ್ರಿಗೆ ಯಾಕೆ ಪರ್ಸನಲ್ ಬೇಕೋ ಪರ್ಸನಲ್ ಆಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಯಾಕೆ ಕುರಿ? ಅದು ಐ ಡೋಂಟ್ ನೋ. ನೀವು ಮಾಡಿ, ನಾನು ಬೇಡ ಅಂತ ಹೇಳಿದ್ನಾ? ನೀವು ಮಾಡಿ, ನೀವು ಕೊಡಿ. ಹೇಳಿದ್ರಲ್ಲ ಫ್ರೀ ಆಗಿ ಏನೋ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ರಲ್ಲ, ಎಲ್ಲಿ ಕೊಟ್ರಿ? ಫ್ರೀ ಆಗಿ ಕೊಡಿ, ಫ್ರೀ ಆಗಿ ಎಂಟೈರ್ ಕರ್ನಾಟಕ ಕೊಡಿ. ನಾನು ವೆರಿ ಹ್ಯಾಪಿ. ನೋ, ಐ ಡೋಂಟ್ ಬಾದರ್ ಅಬೌಟ್ ದಟ್ ಒನ್. ನಿಜವಾಗ್ಲೂ ಎಲ್ಲಾ ಸ್ಟೂಡೆಂಟ್ಸ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಟ್ಲೀಸ್ಟ್ ಒಬ್ರು ಇದಾರಲ್ಲಪ್ಪ ಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನೇ ರೆಫರ್ ಮಾಡ್ತೀನಿ, ಡೋಂಟ್ ವರಿ, ಅರ್ಥ ಆಯ್ತಾ? ಸೊ ಅವೆಲ್ಲ ಬೇಡ. ನಿಮ್ದೇನಿದೆ ನೀವು ಮಾಡ್ಕೊಂಡೋಗಿ, ಏನಿದೆ ಹೇಳಿ. ಬಟ್ ಇನ್ನೊಬ್ರು ವರ್ಕ್ನ ಕಾಪಿ ಪೇಸ್ಟ್ ಮಾಡಕ್ ಮುಂಚೆ ಸ್ವಲ್ಪ ಥಿಂಕ್ ಮಾಡಬೇಕು. ಮೆಸೇಜ್ಗಳನ್ನೇ ಕಾಪಿ ಪೇಸ್ಟ್ ಮಾಡ್ತೀರಾ, ಇನ್ನೇನ್ ಹೇಳ್ಬೇಕು ನಾನು ನಿಮಗೆ? ಓಕೆ, ವಿತ್ ಪ್ರೂಫ್ ಬೇಕಾದ್ರೆ ಪ್ರೂವ್ ಮಾಡ್ಬಿಡ್ತೀನಿ ನಾನು ಮಾತಾಡಕ್ ಹೋದ್ರೆ. ಬೇಡ. ಸೊ ಅದಕ್ಕೆ ಇನ್ನೊಂದ್ಸಲ ಆ ವರ್ಡ್ಸ್ ಬೇಡ ದಯಮಾಡಿ. ಯಾಕಂದ್ರೆ ನಾವಿರೋದು ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಹೆಲ್ಪ್ ಮಾಡೋದಕ್ಕೆ, ನೀವಿರೋದು ಮಾಡ್ತಾ ಇದ್ದೀರಾ. ಸೊ ನಿಮ್ ಕೆಲಸ ನೀವು ಮಾಡ್ಕೊಂಡೋಗಿ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ವಿಲ್ ಬಿ ಅಫಿಷಿಯಲ್. ಓಕೆ, ಆ ವರ್ಡ್ ಬೇಡ ಅನ್ಸುತ್ತೆ, ಫರ್ದರ್ ಬೇಡ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಂದಾಗ ಒಂದು ಪ್ರೊವೋಕೇಟ್ ಮಾಡಕ್ ಏನು ಬರಲ್ಲ ನಾವಿಲ್ಲಿ. ಓಕೆ, ನಾವು ಏನು ಮಾಡ್ಕೊಳಕ್ ಬರಲ್ಲ. ನಮ್ ವರ್ಕ್ ಏನಿರುತ್ತೆ, ಈ ವರ್ಕ್ ಮಾಡ್ಬೇಕು ಅಂದ್ರೆ 6 ತಿಂಗಳು 7 ತಿಂಗಳು ವರ್ಕ್ ಇರುತ್ತೆ ನಂದು. ಸುಮ್ಮನೆ ಆಗಲ್ಲ. ಪ್ರತಿಯೊಂದು ಡೇಟಾ ಚೆಕ್ ಮಾಡ್ಬೇಕಾಗತ್ತೆ. ಕುತ್ಕೊಂಡು ಮಾಡ್ರಿ, ಗೊತ್ತಾಗತ್ತೆ. ಕಷ್ಟ ಏನೋ ಗೊತ್ತಾಗತ್ತೆ ನಿಮ್ಗೆ. ಮಾಡಿದ್ರೆ ಕಷ್ಟ ಗೊತ್ತಾಗೋದು. ಏನ್ ಮಾಡ್ತೀನಿ, ಚಾರ್ಜಸ್ ಕೇಳ್ತೀನಿ, ಇಂಟ್ರೆಸ್ಟ್ ಇರೋ ತಗೊಂತಾರೆ. ಸ್ಟೂಡೆಂಟ್ಸ್ ಐ ಆಮ್ ಫೋರ್ಸಿಂಗ್ ಎನಿ ಒನ್. ಇಲ್ಲೇ ಹೇಳ್ತೀನಿ, ಬೇಕಾದ್ರೆ ಕಮೆಂಟ್ ಮಾಡ್ಬಿಡಿ. ನಾನು ಯಾರಿಗಾದ್ರೂ ಫೋರ್ಸ್ ಮಾಡ್ತಾ ಇದ್ದೀನಾ ತಗೊಂಡ್ಲೇಬೇಕು ಮಾಡ್ಲೇಬೇಕು ಅಂತ? ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಯಾರು ಇಂಟ್ರೆಸ್ಟ್ ಇರೋರು ಬರ್ತಾರೋ ಅವ್ರು ಕೊಡ್ತೀನಿ. ಡಿಸ್ಕೌಂಟ್ಸ್ ಕೇಳ್ತಾರೆ, ಅದನ್ನು ಕೊಡ್ತೀನಿ. ಡಿಸ್ಕೌಂಟ್ಸ್ ಕೊಡ್ತಾರೆ ಅಂತ, ಹೌದ್ರಿ, ಡಿಸ್ಕೌಂಟ್ಸ್ ಕೊಡ್ಲೇಬೇಕು. ಸ್ಟೂಡೆಂಟ್ಸ್ ನಾವು ಇರೋದೇ ಹೆಲ್ಪ್ ಮಾಡಕ್ಕೆ, ಏನೋ ಮಿನಿಮಮ್ ಪ್ರೈಸಿಂಗ್ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ತೀರಾ ಇದು ಮಾಡಕ್ಕಾಗಲ್ಲ. ನಂದು ಲಿಮಿಟ್ಸ್ ಏನಿದೆ, ನಾನು ಲಿಮಿಟ್ಸ್ ಮಾಡೇ ಮಾಡ್ತೀನಿ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಓಕೆ, ಸೊ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದ್ರೆ, ನಂಗೆ ತುಂಬಾ ಹರ್ಟ್ ಆಯ್ತು ಒಂದು ಮಿಸ್ ಗೈಡ್ ಅನ್ಬಿಟ್ಟು. ನಾನು ಮಿಸ್ ಗೈಡ್ ಮಾಡಕ್ಕಲ್ಲ ಇರೋದಿಲ್ಲಿ, ಗೈಡೆನ್ಸ್ ಮಾಡೋದಕ್ಕೆ. ಆ ಗೈಡೆನ್ಸ್ ಏನಿದೆ ಅಂತ ನಾನು ಫಾಲೋ ಮಾಡೋದು ಗೊತ್ತಿರುತ್ತೆ. ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳೋದು ಬೇಡ. ಸೊ ಫರ್ದರ್ ಆ ವರ್ಡ್ಸ್ ಬೇಡ ಅಂತ ಹೇಳ್ತಾ ಇದೀನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಸೊ ಫರ್ದರ್ ಅವಾಯ್ಡ್ ಮಾಡಿ. ಮಿಕ್ಕಿದ್ ನಿಮಗೆ ಬಿಟ್ಟಿದ್ದು. ಸೊ ಸಾರಿ ಸ್ಟೂಡೆಂಟ್ಸ್, ಇಷ್ಟು ಒಂದು ಹೇಳ್ಬೇಕಿತ್ತು, ಹೇಳಿದೆ ಅಷ್ಟೇ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಶೆಡ್ಯೂಲ್. ನೋಡಿ, ಇದು ಶೆಡ್ಯೂಲ್ ಬಗ್ಗೆ ಒಂದು ಡೀಟೈಲ್ಡ್ ವ್ಯೂ ಕೊಡ್ತೀನಿ ನಾನು ನಿಮಗೆ. ನೋಡಿ, ಕಂಪ್ಲೀಟ್ ಶೆಡ್ಯೂಲ್ ಕೊಟ್ಟಿದ್ದೇನೆ, ಒಂದು ಡೀಟೈಲ್ಡ್ ವ್ಯೂ. ಓಕೆ, 1 by 1 ನೋಡ್ತಾ ಹೋಗೋಣ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಶುಲ್ಕ ಮತ್ತು ಶುಲ್ಕದ ವಿವರಣೆ
ಇವಾಗ ಸದ್ಯಕ್ಕೆ ನಿಮಗೆ ಅಲಾಟ್ಮೆಂಟ್ ಆಗಿರೋದು ಸೀಟ್ ಮ್ಯಾಟ್ರಿಕ್ಸ್ ಮಾತ್ರ ಕೊಟ್ಟಿದ್ದಾರೆ, ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇನ್ನ ಫೀಸ್ ಕೊಟ್ಟಿಲ್ಲ, ಫೀಸ್ ಸ್ಟ್ರಕ್ಚರ್ ಕೊಟ್ಟಿಲ್ಲ ನಿಮಗೆ. ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ ಮ್ಯಾಟರ್ ಆಗುತ್ತೆ. ಫೀಸ್ ಸ್ಟ್ರಕ್ಚರ್ ಬಂದು ನಿಮಗೆ ಈ ತರ ಬರುತ್ತೆ. ಇದು ಏನಿದೆ ಇದೇ ತರ 25-26 ಅಂತ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇಲ್ಲಿ ಅಂದ್ರೆ ಏನ್ ಹೇಳಿದೆ, ಒಂದು 7 to 8% ಅಂತ ಹೇಳಿದೆ. 7.5 ಅಂತ ಹೇಳಿದ್ರೆ 7 to 8% ಅಂತ ಅನ್ಕೊಳ್ಳಿ. SC SC ಇಷ್ಟ ಇರುತ್ತಾ, 1000 ರೂಪಾಯಿ ಆಗುತ್ತಾ, ಇಲ್ಲ ಇದು ಚೇಂಜಸ್ ಆಗುತ್ತಾ, ಇದಂತೂ ಚೇಂಜಸ್ ಆಗುತ್ತೆ. ಇವೆಲ್ಲ ಇದು ಕಂಪ್ಲೀಟ್, ಇದು ಎಲ್ಲ ಚೇಂಜಸ್ ಆಗುತ್ತೆ. ಇದು ರಿಮೈನ್ ಸೇಮ್ ಅನ್ಕೊಂತೀನಿ, ಇಲ್ಲ 1000 ರೂಪೀಸ್ ಮಾಡ್ತಾರೆ, ಮಾಡಿದ್ರು ಮಾಡಬಹುದು. ಓಕೆ, ಸೊ ಇಷ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೊಡ್ತಾರೆ. ಅದು ಅಪ್ಲೋಡ್ ಮಾಡ್ತಾರೆ, ವೆಯ್ಟ್ ಮಾಡಿ. ಅಂದ್ರೆ ಆಪರ್ಚುನಿಟಿ ಬಿಡೋದಕ್ಕೆ ಮುಂಚೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು ಆದ್ಯತಾ ಕ್ರಮದಲ್ಲಿ, ಅಂದ್ರೆ ಪ್ರಿಯಾರಿಟಿ ವೈಸ್, ಅದನ್ನೇ ನಾನು ಇಲ್ಲಿ ಪ್ರೊವೈಡ್ ಮಾಡೋದು. ಪ್ರಿಯಾರಿಟಿ ವೈಸ್ ಇಲ್ಲಿ ಏನ್ ಕೊಡ್ತಾ ಇದ್ದೀನಿ PDF, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸುಮಾರು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗ್ತಾ ಇದ್ರೆ, ನಾನು ಇಲ್ಲಿ ಕೊಡ್ತಾ ಇರೋದು ವ್ಯೂ, ನಿಮ್ಮ ರ್ಯಾಂಕಿಂಗ್ ಏನ್ ಬರುತ್ತೆ ಅಂತ. ನಾ ಇಲ್ಲಿ ಏನ್ ಕೊಟ್ಟಿದ್ದೀನಿ ಅದೇ ತರ ಬೇಕಾದ್ರೆ ಎಂಟ್ರಿ ಮಾಡಬಹುದು, ಬಟ್ ನೀವು ಹೋಗಕ್ಕೆ ರೆಡಿ ಇರಬೇಕು. ನಾನು ಇದು ಇದೇ ತರ ಎಂಟ್ರಿ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಹೇಳೋದು ಇಲ್ಲ. ನಾನು ಕೊಡ್ತಾ ಇರೋ ಒಂದು ವ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರು, ಮಂಗಳೂರು ಎಲ್ಲ ಕೊಡ್ತೀನಿ, ಬೆಂಗಳೂರಲ್ಲೇ ಕೊಡ್ತೀನಿ. ಆ ಕಾಲೇಜ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇದೆಯಾ, ಹೋಗ್ಬೇಕು, ಸೆಲೆಕ್ಟ್ ಮಾಡ್ಬೇಕು, ಎಂಟ್ರಿ ಮಾಡ್ಬೇಕು. ಸೊ ಪ್ರಿಯಾರಿಟಿ ಹೆಂಗ್ ಹಾಕ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಯಾವ್ದು ಸಿಗಲ್ಲ. ಇವಾಗ ನಾನು ಏನ್ ಕೊಡ್ತಾ ಇದ್ದೀನಿ, ಒಂದು ಪರ್ಸೆಂಟೇಜ್ ಕೊಡ್ತಾ ಇದ್ದೀನಿ. ನಿಮ್ಗೆ ನೋಡ್ಬೋದು 100%, 86, 30 ಅಂತ ಕೊಡ್ತಾ ಇದ್ದೀನಿ. ಸೊ 86 ಅನ್ನೋದು ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಎಬೋ 85 ಎಬೋ ಇರೋದು ಸಿಗೋ ಚಾನ್ಸಸ್ ಇರುತ್ತೆ. ಆ ಸಿಗೋ ಅಂತ ಕಾಲೇಜ್ನ ಫಸ್ಟ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಸಿಗದೇ ಇರೋಂತ ಹಾಕಿ. ಇವಾಗ ಟಾಪ್ ಕಾಲೇಜ್ MS ರಾಮಯ್ಯ, MS ರಾಮಯ್ಯ ಇವೆಲ್ಲ ಸಿಗಲ್ಲ. ನಿಮ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇದ್ರೆ ಹಾಕಿ, ಸಿಕ್ಕಿದ್ರೆ ಸಿಗ್ಲಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಸೆಕೆಂಡ್ ರೌಂಡ್ ತನಕ ಆಪ್ಷನ್ ಇದ್ರೆ ಸಿಕ್ಕಿದ್ರು ಸಿಗ್ಬೋದು, ಗೊತ್ತಿಲ್ಲ. ಅದಕ್ಕೆ ಹಾಕಿ ಅಂತ ಹೇಳ್ತಾ ಇರೋದು. ಫಸ್ಟ್ ಯಾವ್ದು ಸಿಗಲ್ಲ ಅಂತದ್ದು ಅದ್ರ ಫಸ್ಟ್ ಪ್ರಿಯಾರಿಟಿ ಇರಬೇಕು. ನಂಗೆ ಸಿಗುವಂತ ಸೆಕೆಂಡ್ ಪ್ರಿಯಾರಿಟಿ ಬರಬೇಕು. ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋದು 100% ಎಬೋ ಇರೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ, ಅದು ಥರ್ಡ್ ಪ್ರಿಯಾರಿಟಿ ಬರಬೇಕು. ಅದರಲ್ಲಿ ನಾನು ಕಳಿಸಿರೋ ಲಿಸ್ಟ್ ಅಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಮಾಡ್ಬೇಕಾಗತ್ತೆ. ಏನ್ PDF ಕಳಿಸ್ತೀನಿ, ಎಕ್ಸೆಲ್ ಕನ್ವರ್ಟ್ ಮಾಡ್ಕೊಂಡು ಸೆಗ್ರಿಗೇಟ್ ಮಾಡ್ಕೊಳ್ಳಿ, ಅದೇ ತರ ಎಂಟ್ರಿ ಮಾಡಿ ಸಾಕು. ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪೆಂಡ್ಸ್ ಆಗುತ್ತೆ ಯಾವ ಕಾಲೇಜ್ಗೆ ಹೋಗೋದು, ನೀವು ಎಲ್ಲಿಂದ ಬರೋದು, ಎಲ್ಲಿಂದ ಓಡಾಡ್ತೀರಾ. ನೋಡಿ, ಒಂದು ಇಂಜಿನಿಯರಿಂಗ್ ಅರ್ಥ ಮಾಡ್ಕೊಂಬಿಡಿ. ಫೀಸು ಮತ್ತೆ ಡಿಸ್ಟೆನ್ಸು ಅದು ಇದೊಂದು ಹಾಳು ಮೂಳು ಅಂತ ಏನೋ ಹೇಳಿದ್ರು. ಏನ್ ಹಾಳು ಮುಳ್ಳ್ರಿ, ಒಳ್ಳೆ ಕಾಲೇಜ್ ಬೇಕು ಅಂದ್ರೆ ಕಷ್ಟ ಬೀಳಬೇಕು, PG ಮಾಡ್ಬೇಕು, ಬೇರೆಯವರಿಂದ ಬರ್ಬೇಕು, ಎಲ್ಲಾ ಕಂಫರ್ಟ್ ಅಲ್ಲಿ ನೋಡ್ಬೇಕಾ. ನಿಮ್ಗೆ ಹೆಂಗಿದೆ ಅಂತಂದ್ರೆ ಪ್ಯಾಕೇಜು ಚೆನ್ನಾಗಿರ್ಬೇಕು, ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು, ಕಾಲೇಜು ಚೆನ್ನಾಗಿರ್ಬೇಕು, ಫೀಸು ಕಡಿಮೆ ಆಗ್ಬೇಕು. ಯಾರು ಕೊಡ್ತಾರೆ ನಿಮಗೆ? ಇವಾಗ PSC ಬರ್ಬೇಕು, ಆರ್ಮಿಗೆ ಹೋಗ್ಬೇಕು ಅಂದ್ರೆ ಮುಚ್ಕೊಂಡ್ ಬರ್ಬೇಕು. ಎಲ್ಲಿದ್ರು ಯಾರು ನಾರ್ತ್ ಕರ್ನಾಟಕಲ್ಲಿ ಇರ್ತೀರಾ, ಸೌತ್ ಕರ್ನಾಟಕಲ್ಲಿ ಇರ್ತೀರಾ, ಮಂಗಳೂರು ಇರ್ತೀರಾ, ಬೇಕಾಗಿಲ್ಲ. ಇಫ್ ಯು ನೀಡ್ ಆರ್ಮಿ ಕಾಲೇಜ್ ಬರಲೇಬೇಕು. ಬೆಂಗಳೂರಲ್ಲಿ ಟಾಪ್ ಕಂಪನೀಸ್ ಬರ್ತವೆ. ಯಾಕಂದ್ರೆ ಬೆಂಗಳೂರಲ್ಲಿ ಇದಕ್ಕೆ ಮ್ಯಾಕ್ಸಿಮಮ್ ಟಾಪ್ ಕಂಪನೀಸ್ ಬೆಂಗಳೂರಲ್ಲಿ ಬರ್ತವೆ. ಯು ನೀಡ್ ಎ ಗುಡ್ ಪ್ಯಾಕೇಜ್, ನಿಮ್ ಲೈಫ್ ಸೆಟ್ಲ್ ಬೇಕಾ, ಬರ್ಬೇಕು, ಕಷ್ಟ ಬೀಳ್ಬೇಕು. ಅಪ್ಪ ಅಮ್ಮನ ಕಷ್ಟ ನೋಡಿ, ಅದು ನೋಡಿ, ಇದು ನೋಡಿ ಅಂತಂದ್ರೆ ಓದೋದೇ ಬಿಟ್ಬಿಡಿ. ಯಾಕೆ ಓದ್ಬೇಕು? ಯಾವ್ದೋ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತೀರಾ, ಕಡಿಮೆ ಕಾಲೇಜ್ಗೆ ಹೋಗ್ತೀರಾ, ಕಿತ್ತೋಗರೆ ಕಾಲೇಜ್ಗೆ ಹೋಗ್ತೀರಾ, ಮತ್ತೆ ಬಿಟ್ಟು ಬರ್ತೀರಾ. ಸುಮಾರು ಎಕ್ಸಾಂಪಲ್ಸ್ ಇದಾವೆ, ಹಂಗ್ ಮಾಡ್ಕೊಂಡು ಹೋಗಿ. ಅವೆಲ್ಲ ಅಲ್ಲ, ಅದು ಕನ್ಸಿಡರ್ ಮಾಡಬೇಕು. ಬಟ್ ಓದೋ ವಿಷಯಕ್ಕೆ ಬಂದಾಗ ಪೇರೆಂಟ್ಸ್ ಯಾವತ್ತೂ ಮಾಡಲ್ಲ ಅಂತ ಹೇಳಲ್ಲ, ಸಪೋರ್ಟ್ ಮಾಡೇ ಮಾಡ್ತಾರೆ. ಅದನ್ನ ನೋಡ್ಕೊಂಡು ಪ್ರಿಫರ್ ಮಾಡಿ. ಇವಾಗ ನಿಮ್ದು ಓದೋ ಟೈಮಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಓದಿ. ಕಷ್ಟ ಆಗುತ್ತಾ, ಕಷ್ಟ ಬೀಳಿ. ಟ್ರಾವೆಲಿಂಗ್ ಆಗ್ಲಿಲ್ವಾ, PG ಮಾಡಿ, ಏನೋ ಒಂದ್ ಮಾಡಿ. ಸಮಥಿಂಗ್ ಯು ಶುಡ್ ಡೂ ಇಟ್. ಓಕೆ, ನನ್ಗೆ ಆಗ್ತಿಲ್ಲ, ನಾನು ಕಂಫರ್ಟ್ ನೋಡಕ್ ಹೋದ್ರೆ ಓದೋ ಟೈಮಲ್ಲಿ ನನ್ಗೆ ಆ ಕಾಲೇಜ್ ದೂರ ಇದೆ, ನಂಗೆ ಈ ಕಾಲೇಜ್ ದೂರ ಇದೆ, ನನ್ಗೆ ಫೀಸ್ ಇಷ್ಟ ಆಗುತ್ತೆ ಅಂತಂದ್ರೆ ಆಮೇಲೆ ಬರೋ ಪ್ಯಾಕೇಜ್ ಸಿಗಲ್ಲ. ಆವರೇಜ್ ಪ್ಯಾಕೇಜ್ 8 ರಿಂದ 10 ಲಕ್ಷ ಇರುತ್ತೆ. ನೀವು ಕಂಪ್ಲೀಟ್ ಮಾಡಿದ್ಮೇಲೆ ವಿತಿನ್ 1 ಇಯರ್ ನೀವು ಏನ್ ಓದಿರ್ತೀರಾ ಎಲ್ಲ ತೀರ್ಸ್ಕೊಂಡ್ಬಿಡ್ತೀರಾ. ಆ ತರ ಕಾಲೇಜ್ ಸಿಕ್ಕಿದ್ರೆ ಬಿಡಬೇಡಿ. ಇಫ್ ಯು ಆರ್ ಕೇಪಬಲ್, ನಿಮ್ಮ ರ್ಯಾಂಕಿಂಗ್ ಕರೆಕ್ಟ್ ಆಗಿದ್ರೆ. ಇಲ್ಲ ಅಂತಂದ್ರೆ ಕಂಫರ್ಟ್ ನೋಡಂಗಿದ್ರೆ ನಿಮ್ ಇಷ್ಟ, ಏನು ಮಾಡಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇರೋದು, ನೀವು ಸೆಲೆಕ್ಟ್ ಮಾಡಬೇಕು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಚುಯೇಷನ್. ಅಂದ್ರೆ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಅದ್ರ ಪ್ರಕಾರ ಹೋಗ್ಬೇಕಾಗತ್ತೆ. ಅದಕ್ಕೆ ಯಾವ್ದೇ ಸಿಗಬಹುದು ಅನ್ನೋದಕ್ಕೆ ಒಂದು ವ್ಯೂ ಕೊಡ್ತಾ ಇದೀನಿ ಅಷ್ಟೇ. ಇದೇ ತರ ಎಂಟ್ರಿ ಮಾಡಿ ಅಂತ ಯಾವತ್ತು ಹೇಳಿಲ್ಲ. ಆಮೇಲೆ ಮಿಸ್ಗೈಡ್ ಮಾಡಿಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇಚ್ಛೆಗಳನ್ನು ಆರ್ಜಿಸೋದು ಪ್ರಿಯಾರಿಟಿ ಕೊಡ್ಬೇಕಾಗಿರೋದು ಫ್ರಮ್ 11 AM 3-7 to 5-7 ಅಂದ್ರೆ 2 ದಿವಸ ಟೈಮ್ ಕೊಡ್ತಾರೆ ನೋಡಿ. 3rd July 11 AM ಇಂದ 5th July 11 AM ವರೆಗೂ. ಇವಾಗ 11 ಗಂಟೆ ಅಂದ ತಕ್ಷಣ ರಫ್ಲಿ ನಾನು ಮಾಡ್ತಾ ಇರೋದು 4:30-5 ಗಂಟೆ ಇರುತ್ತೆ. 11 ಗಂಟೆ ಅಂದ ತಕ್ಷಣ ಎಕ್ಸಾಕ್ಟ್ 11 ಬೆಲ್ ಹೊಡೆದಂಗೆ ಕಾಯ್ತಾ ಇರ್ತೀರಾ. ಇದಕ್ಕೆ ರೀ ಫಸ್ಟ್ ಹೇಳಿದೀನಿ, ಪೇಷನ್ಸ್ ಇಟ್ಕೊಳ್ಳಿ. ಅವ್ರು 11 ಗಂಟೆ ಹೇಳಿದ್ರೆ ಬಿಡೋದೇ 1 ಗಂಟೆ 2 ಗಂಟೆ ಮೇಲೆ. ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ಹಂಗಾರೆ ಏನ್ ಸರ್ 2 ದಿವಸ ಕೊಟ್ಬಿಟ್ಟವ್ರೆ, ಟೈಮ್ ಹೊರಟೋಗ್ಬಿಡೋದಂದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ. ಈ ಸಲ ಎಕ್ಸ್ಟೆಂಡ್ ಮಾಡ್ಲೇಬೇಕು. ನನ್ನ ಮಾತು ಬರ್ದಿಟ್ಕೊಳ್ಳಿ, ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಸುಮಾರು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ನೀವೆಲ್ಲ KA ಮೇಲ್ ಮಾಡ್ತೀರಾ. ಒಂದ್ ಅರ್ಥ ಮಾಡ್ಕೊಳ್ಳಿ, ಏನೇ ಪ್ರಾಬ್ಲಮ್ ಆಗ್ತಾ ಇರೋದು ಇಮಿಡಿಯೇಟ್ಲಿ KA ಮೇಲ್ ಮಾಡ್ತಾ ಇರಬೇಕು. ನೀವು ಹಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಕ್ರೀನ್ಶಾಟ್ ಹೊಡಿಬೇಕು, ಮೇಲ್ ಮಾಡ್ಬೇಕು. KA ಮೇಲ್ಗೆ ತಲೆ ಕೆಟ್ಟೋಗ್ಬೇಕು ಅವ್ರಿಗೆ, ಯಾಕೆ ಈ ತರ ಮಾಡಿದ್ವಿ ಅಂತ. ಓಕೆ, ಅಂದ್ರೆ ಪ್ರಾಬ್ಲಮ್ ಆಗಿಲ್ಲ ಅಂದ್ರಲ್ಲ, ಪ್ರಾಬ್ಲಮ್ ಆದ್ರೆ ಮಾಡಿ ಡೆಫಿನೆಟ್ಲಿ ರೆಕ್ಟಿಫೈ ಮಾಡ್ತಾರೆ, ಟೈಮು ಕೊಡ್ತಾರೆ ನಿಮ್ಗೆ. ಓಕೆ,
ಮೇಲ್ ಮಾಡಿ, ಸರ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಮೇಲ್ ಮಾಡಿ. ಏನು ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಕಾಲ್ ಸೆಂಟರ್ ಮಾಡಿದವ್ರು ಕಾಲ್ ಪಿಕ್ ಮಾಡಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಮೇಲ್ ಮಾಡಿ. ಆಮೇಲೆ 11 ಗಂಟೆ ಅಂದ ತಕ್ಷಣ ಕೆ ಅವ್ರು ಮೆನ್ಷನ್ ಮಾಡೋ ಟೈಮ್ಗೆ ಎಕ್ಸಾಕ್ಟ್ಲಿ ಬೆಲ್ ಹೊಡ್ದಂಗೆ ಯಾರು ಮಾಡಲ್ಲ, ಲೇಟ್ ಆಗುತ್ತೆ. ಅದಕ್ಕೆ ಪೇಷನ್ಸ್ ಇಟ್ಕೊಳ್ಳಿ. 11 ಗಂಟೆ ಇದ್ರೆ 11 ಗಂಟೆ ಚೆಕ್ ಮಾಡ್ತಾ ಇರಿ. ಇಮಿಡಿಯೇಟ್ಲಿ ನನಗೆ ಮೆಸೇಜ್ ಮಾಡ್ಬೇಡಿ, ಸರ್ ಬರ್ತಾ ಇಲ್ಲ ಅಂತ. ಬರುತ್ತೆ, ವೆಯ್ಟ್ ಮಾಡಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಇದು ಹೆಂಗ್ ಕೊಡ್ತಾರೋ ಒನ್ ಡೇ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫಸ್ಟ್ ಚಾನ್ಸ್ ಅಲ್ಲಿ ಇದು ಬಂದು ಫಸ್ಟ್ ಚಾನ್ಸ್. ಸೊ ದಿಸ್ ಈಸ್ ಫಸ್ಟ್ ಚಾನ್ಸ್. ಎಷ್ಟು ಟೈಮ್ ಕೊಡ್ತಾರೆ? 2 days ಕೊಡ್ತಾರೆ. 2 days ಕೊಡ್ತಾರೆ. ಓಕೆ, 2 days ನೀವು ಎಂಟ್ರಿ ಮಾಡೋದಕ್ಕೆ. ಎಷ್ಟು ಸಲ ಬೇಕಾದ್ರೂ ಲಾಗಿನ್ ಆಗ್ಬೇಕು. ಲಾಗಿನ್ ಆಗೋದಕ್ಕೆ ತಲೆನೋವು. ಲಾಗಿನ್ ಆದ್ಮೇಲೆ ಎಷ್ಟು ಸಲ ಬೇಕಾದ್ರೂ ಆಡ್ ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಎಷ್ಟು ನಂಬರ್ ಆಪ್ಷನ್ಸ್ ಬೇಕಾದ್ರೂ ಹಾಕ್ಬೋದು. ಹೇಳೋದಲ್ಲ 999 ಆಪ್ಷನ್ಸ್ ಹಾಕ್ಬೋದು. ಸೊ ನಾನ್ ಪ್ರಿಫರ್ ಮಾಡೋದು ಅರೌಂಡ್ 100 ಹಾಕಿ ಸಾಕು. ಡಿಪ್ಲೊಮಾ ಸಾಕಷ್ಟೇ, ಜಾಸ್ತಿ ಕಾಲೇಜ್ ಬರಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಮೋರ್, ನೋ ಇಶ್ಯೂ. ಒಂದು 120 150 ವರೆಗೂ ಹಾಕ್ಬೋದು ನೀವು. ಓಕೆ, ಅದನ್ನ ಅದ್ ಹಾಕ್ಬೇಕು ಅಂತಂದ್ರೆ ಟಾಪ್ ಕಾಲೇಜ್ ಎಲ್ಲ ಮೇಲ್ ಬರಬೇಕು. ನಿಮ್ಗೆ ಸಿಗಬಹುದಾದಂತ ಕಾಲೇಜ್ ನ ಸೆಕೆಂಡ್ ಬರಬೇಕು. ಸಿಗೋ ಕಾಲೇಜ್ ನ ಲೀಸ್ಟ್ ಪ್ರಿಯಾರಿಟಿ, ನೆಕ್ಸ್ಟ್ ಪ್ರಿಯಾರಿಟಿ ಇರಬೇಕು. ಅದೇ ರೀಶಫಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ಫಸ್ಟ್ ನಿಮ್ಗೆ ಯಾವ್ದು ಕಾಲೇಜ್ ಸಿಗುತ್ತೆ ಅನ್ನೋದು ಫಸ್ಟ್ ಹಾಕ್ಬಿಟ್ರೆ ಅದು ಸಿಕ್ಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡಿ. ಅಣಕು ಸೀಟು ಹಂಚಿಕೆ ಫಲಿತಾಂಶ ರಿಸಲ್ಟ್ಸ್ ಅಂದ್ರೆ ಇದು ಮಾಕ್ ಅಲಾಟ್ಮೆಂಟ್. ಅಣಕು ಅಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ಯಾವಾಗ ಬರುತ್ತೆ ಅಂತಂದ್ರೆ 7th ಬರುತ್ತೆ 12 PM ಗೆ. 11 PM ಗೆ ಎಂಡ್ ಆದ್ರೆ 5th 11 PM ಗೆ 11 AM ಗೆ ಎಂಡ್ ಆದ್ರೆ 1.5 ದಿವಸ ಟೈಮ್ ತಗೊಂತಾರೆ, ಸಾರ್ಟಿಂಗ್ ಆಗುತ್ತೆ. ಆಮೇಲೆ ಇದರಲ್ಲೂ ಒಂದು ಸುಮಾರು ಜನ ಸ್ಟೂಡೆಂಟ್ಸ್ ಡೌಟ್ ಕೇಳಿದ್ರಿ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಒಂದು ಹೇಳ್ತೀನಿ. ಓಕೆ, ಇವಾಗ ಒಬ್ಬ ಹೈದರಾಬಾದ್ ಕರ್ನಾಟಕ ಹುಡುಗ. ಓಕೆ, ಫಸ್ಟ್ ಜನರಲ್ ಬರೋಣ. ಫಸ್ಟ್ ಜನರಲ್ ಹುಡುಗ ಕ್ಯಾಟಗರಿ ಇವಾಗ ಫಾರ್ ಎಕ್ಸಾಂಪಲ್ 2B ಇದಾನೆ. 2B ಇದ್ರೆ 2B ಕನ್ನಡ ಮೀಡಿಯಂ ಇದಾನೆ, 2B ಜನರಲ್ ಮೀಡಿಯಂ ಇದಾನೆ. ಇವಾಗ ಇವನ್ಗೆ ಆ ತರ ಸಾಫ್ಟ್ವೇರ್ ಅಲಾಟ್ಮೆಂಟ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಜನರಲ್ಗೆ ಹೋಗುತ್ತೆ. ಇವಾಗ ಈ ಹುಡುಗ ಇದೆ ಈ ಕಾಸ್ಟ್ ಎಲಿಜಿಬಲ್ ಇದ್ರೆ ಈಸ್ ಎಲಿಜಿಬಲ್ ಟು ಜನರಲ್, ಈಸ್ ಎಲಿಜಿಬಲ್ ಟು ಜನರಲ್ ಕನ್ನಡ, ಈಸ್ ಎಲಿಜಿಬಲ್ ಟು ಜನರಲ್ ರೂರಲ್, ಇದಕ್ಕೂ ಎಲಿಜಿಬಲ್ ಇರ್ತಾನೆ. ಸೊ ಟೋಟಲಿ 6 ಟೈಮ್ ಚೆಕ್ ಆಗುತ್ತೆ. ಒಂದು ಸೀಟ್ಗೆ 6 ಟೈಮ್ಸ್ ಚೆಕ್ ಆಗುತ್ತೆ ಸಾಫ್ಟ್ವೇರ್. ಅಂದ್ರೆ ಯಾವ ತರ ಅಲಾಟ್ಮೆಂಟ್ ಆಗುತ್ತೆ ಅಂತಂದ್ರೆ ಇವಾಗ ಸ್ಟೂಡೆಂಟ್ ಇದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದೇ ತರ ಅಪ್ಲಿಕೇಬಲ್ ಟು ಈಚ್ ಅಂಡ್ ಎವ್ರಿ ಒನ್. 2B ಕ್ಯಾಟಗರಿ ಇದ್ದು ಅವನೇನಾದ್ರೂ ಕನ್ನಡ ಮೀಡಿಯಂ ಎಲಿಜಿಬಲ್ ಇದ್ರು ಮತ್ತೆ ರೂರಲ್ ಎಲಿಜಿಬಲ್ ಇದ್ರೆ ಅವನಿಗೆ ಜನರಲ್ ಆಟೋಮೆಟಿಕಲಿ ಬರುತ್ತೆ. ಅಂದ್ರೆ ಫಸ್ಟ್ ಚೆಕ್ ಆಗೋದು ಜನರಲ್. ಆರ್ಡರ್ ಹೆಂಗ್ ಹೇಳ್ತೀನಿ ನೋಡಿ, ಫಸ್ಟ್ ಜನರಲ್ಗೆ ಹೋಗುತ್ತೆ, ಅಲ್ಲಿ ಚೆಕ್ ಮಾಡುತ್ತೆ, ಅವನ ರ್ಯಾಂಕಿಂಗ್ ಅವ್ನು ಕೇಳಿರೋ ಕಾಲೇಜಲ್ಲಿ ಸೀಟ್ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ. ಇಲ್ಲ ಅಂತಂದ್ರೆ ವಿಲ್ ಕಮ್ ಟು ಜನರಲ್ ಕನ್ನಡ ಮೀಡಿಯಂ. ಯಾಕಂದ್ರೆ ಎಲಿಜಿಬಲ್ ಇದಾನೆ. ಎಲಿಜಿಬಲ್ ಇಲ್ವಾ, ರೂರಲ್ಗೆ ಹೋಗುತ್ತೆ. ಇಲ್ಲಿ ಚೆಕ್ ಮಾಡುತ್ತೆ, ಅಲ್ಲಿ ಸೀಟ್ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಇಟ್ ಕಮ್ ಟು ಥರ್ಡ್ ಆಪ್ಷನ್, ಜನರಲ್ ರೂರಲ್ ಬರುತ್ತೆ. ಅಲ್ಲಿ ಸೀಟ್ ಚೆಕ್ ಮಾಡುತ್ತೆ, ಅಲ್ಲಿ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ. ಇಲ್ಲ ಅಗೇನ್ ಇವಾಗ ಜನರಲ್ ಮುಗಿದೋಯ್ತು, ನೆಕ್ಸ್ಟ್ ಇಟ್ ವಿಲ್ ಗೋ ಟು ದ ಕ್ಯಾಸ್ಟ್. 2B ಗೆ ಹೋಗುತ್ತೆ, 2B ಜನರಲ್ ಹೋಗುತ್ತೆ. ಅಲ್ಲಿ ಸೀಟ್ಸ್ ಚೆಕ್ ಮಾಡುತ್ತೆ, ಇನ್ ರ್ಯಾಂಕಿಂಗ್ ಇದ್ರೆ ಅಲಾಟ್ಮೆಂಟ್ ಮಾಡ್ಬಿಡುತ್ತೆ. ಇಲ್ಲ ಅಂತಂದ್ರೆ ಅಗೇನ್ 2B ರೂರಲ್ ಹೋಗಬೇಕು, 2B ಕನ್ನಡ ಹೋಗುತ್ತೆ, ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ. ಇಲ್ಲ ಅಂದ್ರೆ 6th ಆಪ್ಷನ್ 2B ರೂರಲ್ ಹೋಗುತ್ತೆ. ಸೊ ಇಷ್ಟು ಆಪ್ಷನ್ಸ್ ಒಂದು ಸೀಟ್ಗೆ. ಸೊ 1 ಸೀಟ್ಗೆ ಇಷ್ಟು ಆಪ್ಷನ್ಸ್ ಚೆಕ್ ಆಗುತ್ತೆ ಅಂದ್ರೆ 6 ಸಲ ಚೆಕ್ ಆಗುತ್ತೆ. ಇದು ಇವ್ರಿಗೆ. ಇದೇ ಹುಡುಗ ಏನಾರ ಹೆಚ್ಚಿಗೆ ಆಯ್ತು ಅಂತಂದ್ರೆ ಫಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಬಂದು ಜನರಲ್, ಸೆಕೆಂಡ್ ಬಂದು ಜನರಲ್ ಕನ್ನಡ, ಥರ್ಡ್ ಬಂದು ಜನರಲ್ ರೂರಲ್, 4th ಬಂದು 2B ಜನರಲ್, 5th ಬಂದು 2B ಕನ್ನಡ, ಆಮೇಲೆ 6th ಬಂದು 2B ರೂರಲ್. ಇದಾದ್ಮೇಲೆ 7th ಬಂದು HK ಜನರಲ್, 8th ಬಂದು HK ಕನ್ನಡ, 9th ಬಂದು HK ರೂರಲ್. ಅದಾದ್ಮೇಲೆ 10th ಬಂದು 2B HK ಜನರಲ್, 11th ಬಂದು 2B HK ಕನ್ನಡ, ಆಮೇಲೆ 12th ಬಂದು 2B HK ರೂರಲ್. ಅಂದ್ರೆ ಇವ್ರಿಗೆ HK ಸ್ಟೂಡೆಂಟ್ಸ್ಗೆ 12 ಟೈಮ್ಸ್ ಚೆಕ್ ಆಗುತ್ತೆ. ದಿಸ್ ಇಸ್ ದ ವೇ ದ ಸ್ಟೂಡೆಂಟ್ ಮೀನ್ಸ್ ದಿಸ್ ಇಸ್ ದ ವೇ ದ ಸಾಫ್ಟ್ವೇರ್ ಅಲಾಟ್ಸ್ ದ ಸೀಟ್ಸ್. ಅರ್ಥ ಆಯ್ತಾ? ಸೊ ಇನ್ನ ಕನ್ಫ್ಯೂಷನ್ ಇದ್ರೆ ಮತ್ತೆ ನೋಡ್ಕೊಳ್ಳಿ. ಓಕೆ, HK ಅವರಿಗೆ ಡಬಲ್ ಅಡ್ವಾಂಟೇಜ್ ಏನಾಗುತ್ತೆ, ಡಬಲ್ ಆಗುತ್ತೆ. ಸೊ ಅದು ಅವ್ರಿಗೆ ಒಂದು ಕೆಲವೊಂದು ಸೀಟ್ಸ್ ಜಾಸ್ತಿ ಇರಲ್ಲ, ಕೆಲವೊಂದು ಸೀಟ್ಸ್ ಇರುತ್ತೆ, ಅವ್ರ ಅಡ್ವಾಂಟೇಜ್ ಆಗುತ್ತೆ. ರಿಮೈನಿಂಗ್ ಯಾರ್ಯಾರು ಇದ್ರೆ ಎಲ್ಲ ಇದೇ ತರ ಅಲಾಟ್ಮೆಂಟ್ ಆಗೋದು. ನಿಮ್ ಜನರಲ್ ಕೌಂಟ್ ಆಗುತ್ತೆ. ಯಾವುದೇ ಕ್ಯಾಸ್ಟ್ ಇಲ್ಲ ಅಂತಂದ್ರೆ ಬರೀ ಜನರಲ್ ಮಾತ್ರ ಬರುತ್ತೆ ನಿಮಗೆ. ಕ್ಯಾಸ್ಟ್ ಇದ್ರೆ ಜನರಲ್ ಪ್ಲಸ್ ಕ್ಯಾಸ್ಟ್ ಎರಡೂ ಬರುತ್ತೆ. ಸೊ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಓಕೆ, ಸೊ ಇಷ್ಟು ನಿಮಗೆ ಯಾವುದು ರಿಸಲ್ಟ್ಸ್ ಬರೋದು. ಸೊ ರಿಸಲ್ಟ್ಸ್ ಬಂದಾಗ ಫಸ್ಟ್ ಥಿಂಗ್ ನೋಡಿ, ಈ ತರ ಬರುತ್ತೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ. ನೀವು ಕರೆಕ್ಟ್ ಆಗಿ ಈ ತರ ಗ್ರೀನ್ ಅಲ್ಲಿ ಬಂದು ನಿಮ್ಮ ನೇಮು ಎಲ್ಲ ಬಂದಿದ್ರೆ ನಿಮಗೆ ಅಲಾಟ್ಮೆಂಟ್ ಆಗ್ಬಿಟ್ಟಿರುತ್ತೆ. ಇಲ್ಲ ಅಂತಂದ್ರೆ ನೀವು ಕರೆಕ್ಟ್ ಪ್ರಿಯಾರಿಟಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಅಂತಂದ್ರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ ನಿಮಗೆ. ದಿಸ್ ಇಸ್ ದ ವೇ ವಾಟ್ ಯು ವಿಲ್ ಗೆಟ್, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ ನಿಮಗೆ. ಇದು ಯಾಕೆ ಆಗುತ್ತೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್.
ನಿಮ್ಮ ರ್ಯಾಂಕ್ಗೆ ಫಾರ್ ಎಕ್ಸಾಂಪಲ್ ನಿನ್ನ ರ್ಯಾಂಕ್ ಬಂದು ಒಂದು 16,000 ಇರುತ್ತೆ, ಬರೀ ಟಾಪ್ 20 ಕಾಲೇಜ್ ಕೊಟ್ರೆ ಬರುತ್ತಾ? ಎಲ್ಲ 1,000 ಮುಗಿದೋಗಿರುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕೆಲವರು ಬರೀ 10 ಆಪ್ಷನ್ ಎಂಟ್ರಿ ಮಾಡ್ತೀರಾ, 20 ಆಪ್ಷನ್ ಎಂಟ್ರಿ ಮಾಡ್ತೀರಾ, 30 ಆಪ್ಷನ್ ಎಂಟ್ರಿ ಮಾಡ್ತೀರಾ. ದಯವಿಟ್ಟು ಮಾಡಬೇಡಿ. ಮಿನಿಮಮ್ 50 ಇಂದ 60 ಮಾಡಿ. ಕೇಳಿ, ನಾನು ಹೇಳೋದನ್ನ ಕೇಳಿ, ದಯಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಪ್ರತಿಯೊಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈ ತರ ಬರುತ್ತೆ ನಿಮಗೆ. ಅದಕ್ಕೆ ಈ ತರ ಆಗ್ಬಾರ್ದು ಅಂತಂದ್ರೆ ಕರೆಕ್ಟ್ ಆಪ್ಷನ್ಸ್ ಎಂಟ್ರಿ ಮಾಡಿ. ಅದಕ್ಕೆ ಒಂದು ವ್ಯೂ ಕೊಡ್ತಾ ಇರೋದು, ನಾನು ಮಿಸ್ ಗೈಡ್ ಮಾಡ್ತಾ ಇಲ್ಲ, ಒಂದು ವ್ಯೂ ಕೊಡ್ತಾ ಇದ್ದೀನಿ. ಇದರಿಂದ ಗೊತ್ತಾಗುತ್ತೆ, ಓ ನನಗೆ ಈ ರ್ಯಾಂಕಿಂಗ್ಗೆ ಇದು ಸಿಗುತ್ತೆ, ಈ ಸಲ ಒಂದು ಅಡಾಪ್ಟ್ ಮಾಡಿದೀನಿ, ಒಂದು ಚಾನ್ಸಸ್ ಎಷ್ಟು ಚಾನ್ಸ್ ಸಿಗುತ್ತೆ ಅಂತ ಅಡಾಪ್ಟ್ ಮಾಡಿದೀನಿ. 85 ಅಂಡ್ ಅಬೋವ್ ಯಾರ್ಯಾರಿಗಿದೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. 100% ಅಂಡ್ ಅಬೋವ್ ಇದ್ರೆ ಕನ್ಫರ್ಮ್ ಸಿಗುತ್ತೆ ಆ ಕಾಲೇಜು. ಅದರಿಂದ ಒಂದು ವ್ಯೂ ಸಿಗುತ್ತೆ. ಮಿಸ್ ಗೈಡ್ ಮಾಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಮಿಸ್ ಗೈಡ್ ಮಾಡ್ತಾ ಇಲ್ಲ. ಓಕೆ, ಸೊ ಇದೆಲ್ಲ ಆದ್ಮೇಲೆ ಆಯ್ಕೆಗಳನ್ನು ಬದಲಾಯಿಸುವ ಅವಕಾಶ. ಓಕೆ, ಇದು ಮಾಕ್ ಅಲಾಟ್ಮೆಂಟ್ ಆಯ್ತು. ಮಾಕ್ ಅಲಾಟ್ಮೆಂಟ್ ಈ ತರ ಬರುತ್ತೆ ನಿಮಗೆ. ಸೊ ಇದೆಲ್ಲ ಆದ್ಮೇಲೆ ಹೇಳಿದ್ನಲ್ಲ, ಫಸ್ಟ್ ರೌಂಡ್ ಅಲ್ಲಿ 2 ಸಲ ಆಪ್ಷನ್ ಎಂಟ್ರಿ ಮಾಡಬಹುದು, 2 ಸಲ ರಿಸಲ್ಟ್ ಬರುತ್ತೆ. ಇದು ಫಸ್ಟ್ ಒನ್. ಇದು ಮತ್ತೆ ಸೆಕೆಂಡ್ ರೌಂಡ್, ಸೆಕೆಂಡ್ ಆಪ್ಷನ್. ಇದು ಫಸ್ಟ್ ಟೈಮ್. ಇದು ಫಸ್ಟ್, ಇದು ಬಂದು ಸೆಕೆಂಡ್. ಅದು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ 7th ಜುಲೈ ಅವತ್ತೇ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ 1 ಗಂಟೆ ತಕ್ಷಣ ಇಮಿಡಿಯೇಟ್ಲಿ 1 ಗಂಟೆ ಕುತ್ಕೊಂಡ್ಬಿಡೋದಲ್ಲ, ಆಗುತ್ತೆ. 1:30 ಆಗ್ಬೋದು, 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, 4 ಗಂಟೆನೂ ಆಗ್ಬೋದು, ಗೊತ್ತಿಲ್ಲ. ದಟ್ಸ್ ಕೆ. ಸೊ 7th ಇಂದ ಮತ್ತೆ 8th ಇಲ್ಲಿ ಕೊಡ್ತಾ ಇರೋದು 1 ದಿವಸ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಕೊಟ್ಟಿರ್ತೀರಾ, ಅಷ್ಟೊಂದು ಟೈಮ್ ಬೇಕಾಗಲ್ಲ. ಸೊ ಅದಕ್ಕೆ 1 ದಿವಸ 1.5 ದಿವಸ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆ ಸ್ಟಾರ್ಟ್ ಆದ್ರೆ 8th 4 ಗಂಟೆಗೆ ಅಂದ್ರೆ 1.25 ದಿವಸ ಕೊಡ್ತಾರೆ. ರಫ್ಲಿ ಕೊಡ್ತಾರೆ, ಆ ಮಿಡ್ ನೈಟ್ ವರೆಗೂ ಕೊಡ್ತಾರೆ. ಆ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ, ಮತ್ತೆ ನೋಟಿಫಿಕೇಶನ್ ಕೊಡ್ತಾರೆ. ಸೊ ರಫ್ಲಿ 1 ಡೇ ಸಿಗುತ್ತೆ ನಿಮಗೆ ಸೆಕೆಂಡ್ ಟೈಮ್ ಎಂಟ್ರಿ ಮಾಡೋದಕ್ಕೆ. ಓಕೆ, ಇಲ್ಲೂ ಅಷ್ಟೇ ನೀವು ಎಷ್ಟು ಸಲ ಮತ್ತೆ ಏನ್ ಎಂಟ್ರಿ ಮಾಡಿದ್ರೆ ಎಲ್ಲ ಲಾಗಿನ್ ಮಾಡಿ. ಮಾಕ್ ಅಲಾಟ್ಮೆಂಟ್ ಮುಂಚೆ ಏನ್ ಮಾಡಿದ್ರಿ ಅದೆಲ್ಲ ಮತ್ತೆ ಲಾಗಿನ್ ಮಾಡಿ ಕಂಪ್ಲೀಟ್ಲಿ ಚೇಂಜ್ ಮಾಡಬಹುದು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಒಂದು PDF ಬಿಡ್ತಾರೆ, ಕಟ್ ಆಫ್ PDF ಬಿಡ್ತಾರೆ. ಅದು 2025 ಗೆ. ಸುಮಾರು ಸ್ಟೂಡೆಂಟ್ಸ್ ಇದು ಡೌಟ್ ಕೇಳ್ತಾ ಇದ್ದೀರಾ, ಸರ್ 2025 PDF ಕೊಡಿ ಅಂತ. 2025 PDF ಬಂದು ಆಪ್ಷನ್ ಎಂಟ್ರಿ ಆದ್ಮೇಲೆ ಬರೋದು, ಆಪ್ಷನ್ ಎಂಟ್ರಿ ಮುಂಚೆಗೆ ಬರಲ್ಲ. ಇವಾಗ ಏನಿದೆ 2024 ರೆಫರ್ ಮಾಡಬೇಕು. ಅರ್ಥ ಆಯ್ತಾ? 2024 ಗೆ ರೆಫರ್ ಮಾಡಬೇಕು. ಅದಕ್ಕೆ ನೋಡಬೇಕು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ PDF ಬಿಡ್ತಾರೆ, ಅದನ್ನ ನೋಡ್ಕೊಂಡು ಅಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಯಾವ ಕಾಲೇಜ್ ಮಿನಿಮಮ್ ಕಾಲೇಜ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ರೀಶಫಲ್ ಮಾಡಬಹುದು. ಯಾಕಂದ್ರೆ ಕಡಿಮೆ ಕಾಲೇಜ್ಗೂ ಸಿಕ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ರ್ಯಾಂಕ್ 1000 ಇರುತ್ತೆ, ಬೇರೆಯವನಿಗೆ ನೀವು ಎಂಟ್ರಿ ಮಾಡೋ ಕಾಲೇಜು ಬರೀ 500 ಸಿಕ್ಕಿರುತ್ತೆ. ಅವಾಗ ನೀವು ಎಲಿಜಿಬಲ್ ಅಲ್ವಾ, ಆಟೋಮೆಟಿಕಲಿ ಆ ಕಾಲೇಜ್ನ ಪ್ರಿಯಾರಿಟಿ ಮೇಲ್ಗಡೆ ಮಾಡಿ. ಆ ಟೈಮ್ ಬಂದಾಗ ಹೇಳ್ತೀನಿ ನಾನು. ಓಕೆ, ಸೊ ಮತ್ತೆ ಸೆಕೆಂಡ್ ಟೈಮ್ ಎಂಟ್ರಿ ಮಾಡಾದ್ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಕರಿತೀವಿ ನೋಡಿ. ರಿಯಲ್ ಸೀಟ್ ಅಲಾಟ್ಮೆಂಟ್ ಇದು ಬಂದು 9th ಬರುತ್ತೆ. ಅಂದ್ರೆ ಅದು ಒಂದ್ ದಿವಸ ಟೈಮ್ ತಗೊಂಡು 9th 6 ಗಂಟೆಗೆ ಬರುತ್ತೆ. ಮತ್ತೆ 6 ಗಂಟೆಗೆ ಮೆಸೇಜ್ ಮಾಡೋದು, ಸರ್ 6 ಗಂಟೆಗೆ ಬರ್ಬಿಡುತ್ತೆ, ಮೆಸೇಜ್ ರಿಸಲ್ಟ್ ಬಂದಿಲ್ಲ ಬರುತ್ತೆ. ಇದನ್ನೇ ಹೇಳಿದ್ದು ಪೇಷನ್ಸ್, ಹ್ಯಾವ್ ಪೇಷನ್ಸ್. ನಮ್ಮ ಹುಡುಗರು ತುಂಬಾ ಕಲ್ಸಿದೀನಿ, ಬೇರೆಯವ್ರಿಗೆ ಇನ್ನ ಅರ್ಥ ಆಗಿಲ್ಲ, ಕೇಳಿ ಅರ್ಥ ಮಾಡಿಸುತ್ತೆ. ಓಕೆ, ಸೊ ಇದು ಬಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಹೊಡಿತಲ್ಲ ಬರುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ಯಾವ್ದಕ್ಕೆ ಅಲಾಟ್ಮೆಂಟ್ ಆಗಿದೆ, GM ಇವೆಲ್ಲ ಇಲ್ಲಿ ಬರುತ್ತೆ. ಇಲ್ಲೂ ಪಾಸಿಬಿಲಿಟಿ ಇದೆ, ಯು ನಾಟ್ ಬಿ ಅಲಾಟೆಡ್ ಎನಿ ಸೀಟ್ ಅಂತ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋರಿಗೆ ಈ ತರ ಬರೋ ಚಾನ್ಸಸ್ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವೇನ ಮಾಡಿಫೈ ಮಾಡಿದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಎರಡೂ ಪಾಸಿಬಿಲಿಟಿ ಇದೆ. ಆಮೇಲೆ ಈ ತರ ಒಂದು ನಂಬರ್ ಆಫ್ ಸೀಟ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಫೀಸ್ ವೇರಿಯೇಷನ್ಸ್ ಇದೆ. ಇಲ್ಲಿ 99,000 ಇದೆ, 750 ಇದೆ, 82 ಇದೆ, 75 ಇದೆ. ಇದು ಹೆಂಗೆ ಅಂತಂದ್ರೆ ಅವರ ಕ್ಯಾಟಗರಿ ಮೇಲೆ ಬಂದು ನೋಡಿ. 1G ಕ್ಯಾಟಗರಿ, ಇದು ರೂರಲ್ ಕ್ಯಾಟಗರಿ, ಇನ್ಕಮ್ ಮೇಲೆ ಫೀಸ್ ವೇರಿಯೇಷನ್ಸ್ ಆಗುತ್ತೆ. ಇದು ಲಾಸ್ಟ್ ಇಯರ್ ಫೀಸ್. ಈ ವರ್ಷ ಒಂದು 8% ಇದಕ್ಕೆ ಆಡ್ ಮಾಡ್ಕೊಂಡ್ಬಿಡಿ. ಈ ತರ ನಿಮ್ಗೂ ಬರುತ್ತೆ. ಅಂದ್ರೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಅಲ್ಲೇ ಇಂಡಿಕೇಶನ್ ಆಗುತ್ತೆ. ಇದಾದ್ಮೇಲೆ ನಿಮ್ಗೆ ಫೀಸ್ ಕಟ್ಟಬೇಕಾಗುತ್ತೆ. ಅದೇ ನೆಕ್ಸ್ಟ್ ಬರೋದು ನಿಮ್ಗೆ. ಇಲ್ಲಿ ನೋಡಿ, ಸೀಟ್ ಬಂತು, ಅಲಾಟ್ಮೆಂಟ್ ಆಯ್ತು. ಓಕೆ, ಸೊ ಇವಾಗ ಏನ್ ಸರ್ ಮಾಡ್ಬೇಕು ನಾನು ಅಂದ್ರೆ ಚಾಯ್ಸ್ ಕೊಡಬೇಕು. 4 ಚಾಯ್ಸ್ ಬರುತ್ತೆ, ಚಾಯ್ಸಸ್ ಕೊಡಬೇಕು. ಸರ್ ಸೀಟ್ ನಂಗೆ ಅಲಾಟ್ ಆಗಿಲ್ಲ, ನಾನೇನ್ ಮಾಡ್ಬೇಕು ಅಂದ್ರೆ ನೀವು ಏನು ಮಾಡಂಗಿಲ್ಲ, ಕೈ ಕಟ್ಕೊಂಡು ನೆಕ್ಸ್ಟ್ ರೌಂಡ್ ವೇಟ್ ಮಾಡಿ. ಯಾಕೆ ಅಲಾಟ್ಮೆಂಟ್ ಆಗಿಲ್ಲ? ಅಗೇನ್ ದ ಸೇಮ್ ಥಿಂಗ್, ಮತ್ತೆ ಅದನ್ನ ಹೇಳೋದು, ನಿಮ್ಗೆ ಬೇಕಾಗಿರೋ ರ್ಯಾಂಕ್ಗೆ ನೀವು ಪ್ರಿಯಾರಿಟಿ ಪ್ರಕಾರ ಕೊಟ್ಟಿಲ್ಲ. ಯಾಕೆಂದ್ರೆ ನಿಮಗ್ ಗೊತ್ತಿಲ್ಲ, ನಾವು ಮಿಸ್ಗೈಡ್ ಮಾಡ್ತಾ ಇಲ್ಲ. ನಾವು ಮಿಸ್ಗೈಡ್ ಇದರಿಂದನೇ ಗೊತ್ತಾಗದ್ರಿ. ಇದನ್ನು ಹೇಳಿದ್ ನಿಮ್ಗೆ ಸುಮಾರು ನಾನು ನೋಡಿದೀನಿ, ಕಣ್ಣಲ್ಲಿ ನೀರು ಹಾಕೊಂಡತ್ತಿದ್ದಾರೆ. ನನಗೆ ಗೊತ್ತು, ನನಗೆ ಸ್ಟೂಡೆಂಟ್ಸ್ ಆಗಿ ಎಕ್ಸಾಕ್ಟ್ಲಿ ಏನು ಅಂತ. ಓಕೆ, ಅವ್ರಿಗೆ ಗೊತ್ತಿರಲ್ಲ ಅವ್ರ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬರುತ್ತೆ ಏನು ಅಂತ. ಯಾವ್ದೋ ಕಾಲೇಜ್ ಕೊಟ್ಬಿಟ್ಟಿರ್ತಾರೆ, ಪಾಪ ಅಳ್ತಾರ. ಆಮೇಲೆ ಇದು ಆಗ್ಬಾರ್ದು ಅಂತಾನೆ ಇವೆಲ್ಲ ಮಾಡ್ತಾ ಇರೋದು ಅಷ್ಟೇ. ನಾನು ಮಿಸ್ಗೈಡ್ ಮಾಡ್ತಾ ಇಲ್ಲಪ್ಪ. ಓಕೆ, ಸೊ ಸೀಟ್ ಹಂಚಿಕೆ. ಓಕೆ, ಬರ್ತೀನಿ, ಸಾರಿ. ಓಕೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆಯ್ತು. ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ಚಾಯ್ಸಸ್ ಎಂಟ್ರಿ ಮಾಡ್ಬೇಕು. ಆಲ್ರೆಡಿ ಚಾಯ್ಸ್ ಬಗ್ಗೆ ಹೇಳಿದೆ, 4 ಚಾಯ್ಸ್ ಬರುತ್ತೆ ಅಂತ. ಚಾಯ್ಸ್ ಎಂಟ್ರಿ ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ 4 ಚಾಯ್ಸ್ ಬರುತ್ತೆ ನೋಡಿ. ಚಾಯ್ಸಸ್ ಬಂದು ರೌಂಡ್ 1 ಅಲ್ಲಿ ಬರುತ್ತೆ. ರೌಂಡ್ 1 ಅಲ್ಲಿ, ರೌಂಡ್ 2 2 ಚಾಯ್ಸ್ ಬರುತ್ತೆ. ಸದ್ಯಕ್ಕೆ ಗೊತ್ತಿರೋ ನಂಗೆ ರೌಂಡ್ 1, ರೌಂಡ್ 2 ಬರುತ್ತೆ, ಬಟ್ ಇನ್ನು ಅಪ್ಡೇಟ್ ಕೊಟ್ಟಿಲ್ಲ. ರೌಂಡ್ 1 ಅಲ್ಲಿ 4 ಚಾಯ್ಸ್ ಬರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಲ್ರೆಡಿ ಹೇಳಿದ್ದೆ. ಸೊ ಏನಂತ ನೋಡಿ, ನಿಮ್ಗೆ ಅಲಾಟ್ಮೆಂಟ್ ಆದ್ಮೇಲೆ ಈ ತರ ಬಂದ್ಬಿಟ್ಟಿರುತ್ತೆ, ಫೀಸ್ ಇಂಡಿಕೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಚಾಯ್ಸ್ ಕೊಟ್ಟು ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಬೇಕು.
ಚಾಯ್ಸ್ ಕೊಟ್ಟು ಆನ್ಲೈನ್ ಪೇಮೆಂಟ್ ಮಾಡಬೇಕು. ಬಟ್ ಇಲ್ಲಿ ಇಂಡಿಕೇಟ್ ಮಾಡಿದ್ರೆ ಚಲನ್ ಅಂತ ಕೇಳಿದ್ದಾರೆ, ಚಲನ್ ಅಂತ ಕೊಟ್ಟಿದ್ದಾರೆ. ಚಲನ್ ಗೊತ್ತಿಲ್ಲ, ಚಲನ್ ಕೊಡ್ಬೋದಾ ಇಲ್ಲ ಆನ್ಲೈನ್ ನಿಮ್ಗೆ ಕೊಡ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಿ, ಅದಕ್ಕೆ ಹೇಳ್ತಾ ಇರೋದು ವೆಯ್ಟ್ ಮಾಡಿ. ಸ್ವಲ್ಪ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಾ ಇದೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಮಿಸ್ಗೈಡ್ ಮಾಡಲ್ಲ. ಓಕೆ, ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಬರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೀನಿ. ಚಾಯ್ಸ್ 1 ಅಂತಂದ್ರೆ ಏನ್ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ನನಗೆ ಇಷ್ಟ ಇದೆ, ನಾನು ಹೋಗ್ತೀನಿ ಅಂತ, ಅದಕ್ಕೆ ಫೀಸ್ ಪೇಮೆಂಟ್ ಮಾಡಬೇಕು. ಈ ಸಲ ಆನ್ಲೈನ್ ಆಫ್ಲೈನ್ ಆ ಟೈಮ್ ಬಂದಾಗ ಹೇಳ್ತೀನಿ, ವೆಯ್ಟ್ ಮಾಡಿ. ಚಾಯ್ಸ್ ಎಂಟ್ರಿ ಮಾಡಕ್ಕೆ ಎಷ್ಟು ಟೈಮ್ ಕೊಡ್ತಾನೆ ಅಂತಂದ್ರೆ ನೋಡಿ, ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 10th ಜುಲೈ ಇಂದ 13th ಜುಲೈ ರಫ್ಲಿ 3 days ಕೊಡ್ತಾರೆ ನಿಮ್ಗೆ, 2.25 ದಿವಸ ಕೊಡ್ತಾರೆ ನಿಮಗೆ. ಇದು ನಿಮಗೆ ಟೈಮ್ ತಗೊಂಡು ಮಾಡಬೇಕು. ಅದನ್ನ ಹೇಳ್ತಾ ಇರೋದು, ಇಮಿಡಿಯೇಟ್ಲಿ ಬಂದ ತಕ್ಷಣ ಮಾಡೋದಲ್ಲ. 3 days ಟೈಮ್ ಕೊಡ್ತಾನೆ ಅಂದ್ರೆ ನಿಮ್ಗೆ ಏನ್ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಹೋಗೊಂದ್ಸರಿ ನೋಡ್ಕೊಂಡ್ ಬನ್ನಿ ಅಂತ, ಅದು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ನೋಡಿ ಇಲ್ಲಿ 9th ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟ್ಸ್. 9th ಗೊತ್ತಾಗಿದ ತಕ್ಷಣ 10th ಪ್ಲಾನ್ ಮಾಡ್ಕೊಂಬಿಡಿ. ಆಲ್ರೆಡಿ ಟಿಕೆಟ್ ಬುಕಿಂಗ್ ಮಾಡ್ಕೊಂಡು ಇನ್ಕೇಸ್ ದೂರ ಇದ್ರೆ ಒಂದ್ಸಲಿ ಕಾಲೇಜ್ ನೋಡ್ಬೇಕು. ಯಾಕಂದ್ರೆ ಸುಮಾರು ದಿನ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂತೀರಾ, ಆಪ್ಷನ್ ಕೊಡ್ತಾರೆ. ರೌಂಡ್ 1 ಆದ್ಮೇಲೆ ನೀವು ಜಾಯಿನ್ ಆಗಿದ್ರು ಸರೆಂಡರ್ ಮಾಡಕ್ ಆಪ್ಷನ್ ಕೊಡ್ತಾರೆ, ಅದು ಟೈಮ್ ಬಂದಾಗ ಹೇಳ್ತೀನಿ. ಇಲ್ಲ ಇಲ್ಲೇ ಇದೆ ಚಾಯ್ಸ್ ಅಲ್ಲೇ ಕೊಡ್ಬೋದು, ಅದಕ್ಕೆ ಒಂದ್ಸಲಿ ನೋಡ್ಕೊಂಡ್ ಬರ್ಲಿ ಅನ್ಬಿಟ್ಟು 3 days ಟೈಮ್ ಕೊಡ್ತಾರೆ. ಚಾಯ್ಸ್ ಕೊಡೋದಕ್ಕೆ 3 days, ಜಾಯಿನ್ ಆಗೋದಕ್ಕೆ 3 days ಕೊಡ್ತಾರೆ. ಅದಕ್ಕೆ ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಚಾಯ್ಸ್ ಕೊಡೋದಕ್ಕೆ 3 days ಅಂಟಿಲ್ 13/7 ಕೊಡ್ಬೋದು. ಇನ್ನ ಒಂದ್ ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ, ಇವಾಗಲೇ ಹೇಳ್ತಾ ಇದೀನಿ. ಓಕೆ, ಸೊ ಚಾಯ್ಸ್ ಹೆಂಗೆ ಅಂತಂದ್ರೆ, ನಿನ್ ಸಿಕ್ಕಿರೋ ಕಾಲೇಜ್ ಇಷ್ಟ ಆಯ್ತಾ, ಚಾಯ್ಸ್ 1 ಕೊಟ್ರೆ ಮುಗೀತು, ಫೀಸ್ ಪೇಮೆಂಟ್ ಮಾಡಿ ಜಾಯಿನ್ ಆಗೋದು, ಅಷ್ಟೇ, ಏನು ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಚಾಯ್ಸ್ 2 ಅಂತಂದ್ರೆ ಬಂದಿರೋ ಕಾಲೇಜ್ ನ ಹೋಲ್ಡ್ ಮಾಡಿ ಫೀಸ್ ಪೇಮೆಂಟ್ ಮಾಡಿ ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದು. ಯಾಕಂದ್ರೆ ನಿನಗಿಂತ ಬೆಟರ್ ಚಾಯ್ಸಸ್ ಇರುತ್ತೆ ಅಂತ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ, ಮತ್ತೆ ಹೇಳೋದು ಬೇಡ. ಚಾಯ್ಸ್ 3 ಅಂತಂದ್ರೆ ನನಗೆ ಬಂದಿರೋ ಕಾಲೇಜ್ ಇಷ್ಟ ಇಲ್ಲ ಅಂದ್ರೆ ಎಕ್ಸಿಟ್ ಆಗೋದು, ಅಂದ್ರೆ ಆ ರೌಂಡ್ ಇಂದ ಎಕ್ಸಿಟ್ ಆಗೋದು, ಸೆಕೆಂಡ್ ರೌಂಡ್ ಹೋಗೋದು. ನೀವು ಫೀಸ್ ಕಟ್ಟೋದು ಬೇಕಾಗಿಲ್ಲ. ಓಕೆ, ಸೊ ಇಲ್ಲಿ ಫೀಸ್ ಕಟ್ಟಬೇಕು, ಇಲ್ಲಿ ಫೀಸ್ ಪೇ ಮಾಡಬೇಕು, ಫೀಸ್ ನೀಡ್ ಟು ಪೇ, ಇಲ್ಲಿ ನೋ ಪೇ, ಇಲ್ಲಿ ಎಕ್ಸಿಟ್, ಈ ತರ ಆಪ್ಷನ್. ಥರ್ಡ್ ಆಪ್ಷನ್ ಚಾಯ್ಸ್ 3 ತಗೊಂಡ್ರೆ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ. ನೀವು 15 ಆಪ್ಷನ್ ಎಂಟ್ರಿ ಮಾಡಿದ್ರೆ 1 ಕ್ಯಾನ್ಸಲ್ ಆಗುತ್ತೆ, 14 ಉಳ್ಕೊಳುತ್ತೆ. ಚಾಯ್ಸ್ 2 ತಗೊಂಡ್ರೆ ಅಲ್ಲಿ ಹೇಳ್ದಂಗೆ 15 ಆಪ್ಷನ್ ಎಂಟ್ರಿ ಮಾಡಿದ್ರೆ 11ಕ್ಕೆ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ರೆ 11 ಕಾಣಿಸೋದು, 11 ಆದ್ಮೇಲೆ ಯಾವ್ದು ಕಾಣಿಸಲ್ಲ. ಚಾಯ್ಸ್ 4 ಅಂತಂದ್ರೆ ನನ್ ಸವಾಸನೆ ಬೇಡ ಸರ್, ಇವೆಲ್ಲ ಕತೆಗಳೇ ಬೇಡ, ಇವ್ರು ಸರಿ ಇಲ್ಲ ಅಂದ್ರು, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋದು. ನೀವೇನ್ ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ, ಬಟ್ ಕಳ್ಕೊಳ್ಳೋದು ನೀವು 750 ರೂಪಾಯಿ. ಮತ್ತೆ ಸೈಬರ್ ಸೆಂಟರ್ ವಿಸಿಟ್ ಮಾಡೋದು ದುಡ್ಡುಗಳು. ಓಕೆ, ಮನೇಲೆ ಮಾಡಾಗಿದ್ರೆ ಓಕೆ, ನೋ ಇಶ್ಯೂ. ಮನೇಲಿ ಮಾಡಂಗಿದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ವೆಬ್ ಕ್ಯಾಮ್ರಾ ತರ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇಲ್ಲಿ. ಓಕೆ, ಸೊ ಇಷ್ಟಿಂಗು. ಸೊ ಇದು ಸೀಟ್ ಚಾಯ್ಸಸ್ ಬಗ್ಗೆ. ಅದಾದ್ಮೇಲೆ ನೋಡಿ, ಇಲ್ಲಿ ಹೇಳಿದ್ದಾರೆ ಚಾಯ್ಸ್ 1, ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು, ಡೌನ್ಲೋಡಿಂಗ್ ಆಫ್ ಚಲನ್ ಬೈ ಚಾಯ್ಸ್ 1 ಚಾಯ್ಸ್ 2. ಸೊ ನಿಮಗೆ ಪ್ರಾಬಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಕೊಟ್ಟಿರೋದು ನೋಡಿದ್ರೆ 2 ಪಾಸಿಬಿಲಿಟಿ ಇದೆ. ಯಾಕಂದ್ರೆ KU ಅವರು ಹಳೆದೇ ಇದ್ ಮಾಡ್ಕೊಡ್ತಾರೆ. ನಂಗೆ ಅನ್ಸಿದಂಗೆ ಪ್ರಾಬಲಿ ಆನ್ಲೈನ್ ಇರುತ್ತೆ, ವೆಯ್ಟ್ ಮಾಡಿ, ಆನ್ಲೈನ್ ಇರುತ್ತೆ. ಯಾಕಂದ್ರೆ ನಿಮ್ಮನ್ನು ಕರೆದಿದ್ರು ಆನ್ಲೈನ್ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ಚಲನ್ ಡೌನ್ಲೋಡ್ ಮಾಡಬಹುದು. ಚಲನ್ ಡೌನ್ಲೋಡ್ ಮಾಡಿ ಅದು ಬಂದಾಗ ಹೇಳ್ತೀನಿ ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಟೈಮ್ ಎಷ್ಟಿರುತ್ತೆ ಅಂದ್ರೆ ನೋಡಿ, ಇಲ್ಲಿ 13th ವರೆಗೂ ನಿಮ್ಗೆ ಚಾಯ್ಸಸ್ ಎಂಟ್ರಿ ಮಾಡೋ ಟೈಮ್ ಇರುತ್ತೆ. ಮತ್ತೆ 10/7 ಇಂದ 14/7 ವರೆಗೂ ಎಲ್ಲರೂ ಟೈಮ್ ಇರುತ್ತೆ ನಿಮಗೆ. ಅಂದ್ರೆ ಚಾಯ್ಸ್ ಕೊಟ್ಟಿದ ತಕ್ಷಣ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಬಹುದು, ಆ ತರ ಆಪ್ಷನ್ಸ್ ಇರುತ್ತೆ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ, ಏನೋ ಟೈಮ್ ಬಂದಾಗ ಹೇಳ್ತೀನಿ ನಿಮಗೆ. ಇದಕ್ಕೆ ಒಂದ್ ದಿವಸ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಶುಲ್ಕ ಪಾವತಿ ಮಾಡುವುದು ಚಾಯ್ಸ್ 1 ಅಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳ ಮಾತ್ರ ಫ್ರೆಶ್ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2. ಅಂದ್ರೆ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂತೀರಾ, ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, 11th ಜುಲೈ ಇಂದ 15th ಜುಲೈ ವರೆಗೂ ಡ್ಯೂರಿಂಗ್ ಬ್ಯಾಂಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಯೂಶಲಿ ಇದು 11, 12, 13, 11th, 12, 13, 14, 15 5 ದಿವಸ ಟೈಮ್ ಕೊಟ್ಟಿದ್ದಾರೆ. 5 ದಿವಸ ಟೈಮ್ ಕೊಟ್ಟದ ಯಾಕೆ ಅಂದ್ರೆ ಇಲ್ಲೂ ಒಂದ್ಸಲಿ ಕಾಲೇಜ್ ವಿಸಿಟ್ ಮಾಡ್ಲಿ ಅಂತ. ಕೆಲವು ಟ್ರಾನ್ಸಾಕ್ಷನ್ಸ್ ಎರರ್ಸ್ ಆಗುತ್ತೆ, ಪೇಮೆಂಟ್ ಮಾಡಿದಾಗ ಮತ್ತೆ ಬ್ಯಾಂಕ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಮತ್ತೆ ಬ್ಯಾಂಕ್ ಚೆಕ್ ಮಾಡ್ಬೇಕಾಗತ್ತೆ. ಇದಾಗ್ಯೂ ಇನ್ನೊಂದ್ ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ. ಡೋಂಟ್ ವರಿ, ನನಗೆ ಗೊತ್ತಿದೆ ಪ್ರೊಸೀಜರ್, ಯಾಕಂದ್ರೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ, ಮತ್ತೆ ಮಿಸ್ಗೈಡ್ ಮಾಡ್ತಾ ಇಲ್ಲ. ಸೊ ಇಷ್ಟು ತಿಂಗು ಇದಾದ್ಮೇಲೆ ನಿಮ್ಗೆ ಕಾಲೇಜಲ್ಲಿ ಡೌನ್ಲೋಡ್ ಆಗೋದು. ಓಕೆ, ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡುವ ಅಭ್ಯರ್ಥಿಗಳ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂದ್ರೆ ಅಡ್ಮಿಷನ್ ಆರ್ಡರ್ ಬರೋದು, ಡೌನ್ಲೋಡ್ ಮಾಡಿಕೊಳ್ಳೋದು, ಆಗ ಪ್ರವೇಶ ಪಡೆಯುವ ಕಾಲೇಜಿಗೆ ವರದಿ ಆಗುವುದು. ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಚಾಯ್ಸ್ 1 ಯಾರು ತಗೊಂಡಿದ್ದೀರಾ ನೀವು, ನಮ್ಮ ಕಾಲೇಜ್ ಇಷ್ಟ, ನಾನು ಜಾಯ್ನ್ ಆಗ್ತೀನಿ ಅಂತವ್ರು ಫೀಸ್ ಕಟ್ಟದಾದ್ಮೇಲೆ KU ಪೋರ್ಟಲ್ ಮತ್ತೆ ಲಾಗಿನ್ ಮಾಡಿದ್ರೆ ಅಲ್ಲಿ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ, ಅಪ್ಲೋಡ್ ಆಗಿರುತ್ತೆ, ಎನೇಬಲ್ ಆಗಿರುತ್ತೆ ಟ್ಯಾಬ್. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಟೈಮ್ ಬಂದಾಗ ಮಾಡ್ತೀನಿ, ಎಲ್ಲ ಇವಾಗಲೇ ಹೇಳೋದು ಬೇಡ. ಸದ್ಯಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲೇ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಎಲ್ಲಿ ಲಾಸ್ಟ್ ಡೇಟ್ ಬಂದು 16/7 ಕೊಟ್ಟಿದ್ದಾರೆ. 16/7ಗೆ ನಿಮ್ಗೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಹಂಗಾರೆ ಏನ್ ಸರ್ ನಾನು 17 ಇಂದ ಕಾಲೇಜ್ಗೆ ಹೋಗ್ಬೋದು ಅಂದ್ರೆ ಹಂಗಲ್ಲ, ಅವ್ರು ಸ್ಟಾರ್ಟ್ ಮಾಡಿದಾಗ ಹೇಳ್ತಾರೆ, ಕುತ್ಕೊಂಡು ವೇಟ್ ಮಾಡ್ತಾ ಇರಿ. M3 ಪ್ರಿಪೇರ್ ಆಗಿ ಶಾರ್ಟ್ಲಿ M3 ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ನಾನು ಇಂಡಿ ಅಕಾಡೆಮಿ ಕಡೆಯಿಂದ. ಓಕೆ, ಸೊ ಇಷ್ಟು ತಿಂಗು. ಸೊ ಈಗ ಫೀಸ್ ಸ್ಟ್ರಕ್ಚರ್ ಇದನ್ನ ಹೇಳ್ತಾ ಇರೋದು. ಫೀಸ್ ಸ್ಟ್ರಕ್ಚರ್ ಇವಾಗ ಅರೇಂಜ್ ಮಾಡ್ಕೊಬೇಕು. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ ಏನ್ ಫೀಸ್ ಸ್ಟ್ರಕ್ಚರ್ ಇಂಡಿಕೇಶನ್ ಆಗ್ತಾ ಇದೆ, ಇದು ಪ್ಲಸ್ ಕಾಲೇಜ್ ಫೀಸ್ ಒಂದು 15,000 20,000 ಅರೇಂಜ್ ಮಾಡ್ಕೊಂಡ್ಬಿಡಿ. ರಫ್ಲಿ ನನ್ಗೆ ಅನ್ಸಿದಂಗೆ ಪ್ರೈವೇಟ್ ಅವ್ರಿಗೆ 1,15,000 1,07,000 15,000 ಆಗುತ್ತೆ.
1 ಲಕ್ಷ ಯಾರಿಗಿದೆ 1,07,000 ಆಗುತ್ತೆ, ಪ್ಲಸ್ ಒಂದು 15ರಿಂದ 20,000 ಅರೇಂಜ್ ಮಾಡ್ಕೊಂಬಿಡಿ. ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆಲ್ಲ ಒಂದು 78% ಆಡ್ ಮಾಡ್ಕೊಂಬಿಡಿ. ಇದು ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ, ಬಿಟ್ಟಾಗ ನಾನು ಟೈಮ್ ಇದ್ರೆ ಒಂದು ವಿಡಿಯೋ ಮಾಡ್ತೀನಿ, ಇಲ್ಲ ಇದನ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ಓಕೆ, ಇಷ್ಟು ತಿಂಗು. ಸೊ ನೋಡಿ, ಈ ತರ ಚಾಯ್ಸ್ 1 ತಗೊಂಡು ನೀವು ಚಲನ್ ಡೌನ್ಲೋಡ್ ಮಾಡಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮತ್ತೆ ಲಾಗಿನ್ ಮಾಡಿದ್ರೆ ಈ ತರ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಏನ್ ಅಡ್ಮಿಷನ್ ಆರ್ಡರ್ ಇದು? ನಿಮ್ಗೆ 2022 ಅಂತ ಇದೆ, 25 ಅಂತ ಬರುತ್ತೆ ಇಲ್ಲಿ ಅಡ್ಮಿಷನ್ ಆರ್ಡರ್. ನಿಮ್ಮ ನೇಮು, ನಿಮ್ಮ ರ್ಯಾಂಕ್, ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ಮೆಂಟ್ ಆಗಿದೆ, ಯಾವ ಕ್ಯಾಟಗರಿಲಿ, ಮತ್ತೆ ಎಷ್ಟು ಜಾಯ್ನ್ ಆಗ್ಬೇಕು ಎಲ್ಲ ಇಲ್ಲಿ ಇಂಡಿಕೇಟ್ ಆಗುತ್ತೆ ವಿತ್ ಯುವರ್ ಫೋಟೋ. ಇದು ಅಡ್ಮಿಷನ್ ಸ್ಲಿಪ್ ಅಂತ ಕರಿತೀವಿ, ಅಡ್ಮಿಷನ್ ಆರ್ಡರ್ ಅಂತ ಕರಿತೀವಿ. ಇದನ್ನ ತಗೊಂಡೋಗಿ ಕಾಲೇಜಲ್ಲಿ ಕೊಟ್ರೆ ಅವ್ರು ಜಾಯ್ನ್ ಮಾಡ್ಕೊಂತಾರೆ. ಯಾರೊಬ್ಬ ಸ್ಟೂಡೆಂಟ್ ಕೇಳಿದ್ರೆ, ಸರ್ ನಾ ಇವಾಗ ಕಾಲೇಜ್ ಆಪ್ಷನ್ಸ್ ಹಾಕ್ಬೇಕಾದ್ರೆ ಕಾಲೇಜ್ ಅವ್ರಿಗೆ ಗೊತ್ತಾಗುತ್ತಾ ಅಂತ. ಖಂಡಿತ ಅದು ಗೊತ್ತಾಗಲ್ಲ. ನೀವು ಎಲ್ಲಾ ಮಾಡಿ ಪ್ರೊಸೆಸ್ ಎಲ್ಲ ಮುಗಿಸಿ ಈ ಸ್ಲಿಪ್ ನ ತಗೊಂಡೋಗಿ ಕಾಲೇಜಲ್ಲಿ ಕೊಟ್ಟಾಗೆ ಗೊತ್ತಾಗೋದು, ಸೊ ಈ ಹುಡುಗನಿಗೆ ನನ್ನ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿದೆ ಅಂತ, ಅಷ್ಟೇ, ಇನ್ನೇನು ಇಲ್ಲ. ಕ್ಲಿಯರ್? ಸೊ ಐ ಥಿಂಕ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಇನ್ನ ಏನಾರ ಸಪೋರ್ಟ್ ಬೇಕು ಅಂದ್ರೆ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಮಿಸ್ ಗೈಡ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಉಮೇಶ್ ಆಗಿರೋದು ಮಿಸ್ ಗೈಡ್ ಮಾಡಕ್ಕಲ್ಲ, ಸ್ಟೂಡೆಂಟ್ಸ್ ನ ಗೈಡ್ ಮಾಡೋದಕ್ಕೆ ಮಾಡ್ಕೊಂಡ್ ಬಂದಿರೋದೇ, ಅದನ್ನ ಗೈಡ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ನಂಬಿಕೆ ಇದ್ರೆ, ಯಾಕಂದ್ರೆ ನಂಬಿಕೆನೇ ಜೀವನ ರೀ, ನಂಬಬೇಕು. ನಂಬಿಕೆ ಇಲ್ದಿದ್ರೆ ಇಷ್ಟು ಜನ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಜನ ಪೇರೆಂಟ್ಸ್ ನಾನು ಫಾಲೋ ಮಾಡ್ತಾ ಇರ್ಲಿಲ್ಲ. ಇವಾಗಲೂ ನಾನು ಹೇಳ್ತೀನಿ, ವಿಡಿಯೋನ ಕುತ್ಕೊಂಡು ಪೇರೆಂಟ್ಸ್ ಟಿವಿಲಿ ಹಾಕೊಂಡು ನೋಡ್ತಾ ಇದ್ದಾರೆ, ನನಗೆ ವಿತ್ ಪ್ರೂಫ್ ಕೊಡ್ಸಿದ್ದಾರೆ. ಓಕೆ, ಯಾಕಂದ್ರೆ ದ ಕಂಟೆಂಟ್ ವಾಟ್ ಐ ಗಿವ್ ಇಸ್ ದ ಕ್ಲಾರಿಟಿ ಕಂಟೆಂಟ್. ಕಾಪಿ ಪೇಸ್ಟ್ ಮಾಡಲ್ಲ, ಅರ್ಥ ಆಯ್ತಾ? ನಾನು ಯಾವ್ದು ಕಾಪಿ ಪೇಸ್ಟ್ ಮಾಡಲ್ಲ. ನನ್ನನ್ನು ಕಾಪಿ ಮಾಡೋರು ತುಂಬಾ ಜನ ಇದ್ದಾರೆ. ನನ್ನನ್ನು ಕಾಪಿ ಮಾಡೋದಕ್ಕೆ ಇವತ್ತು ಇಷ್ಟು ಚಾನಲ್ ಆಗಿದೆ, ಇಷ್ಟು ಕಂಟೆಂಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಕ್ಲಾರಿಟಿಯ ಕಂಟೆಂಟ್ ಕೊಡ್ತಾ ಇದ್ದೀನಿ. ಇದೆಲ್ಲ ಕೊಡ್ತಾ ಇರೋದು ಹಾರ್ಡ್ ವರ್ಕ್ ಇಂದ ಹೊರತು ಮಿಸ್ ಗೈಡ್ ಮಾಡಕ್ಕಲ್ಲ. ಓಕೆ, ತುಂಬಾ ಹೇಳ್ಬೇಕಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲಿ ಮಾತಾಡಲ್ಲ ಅನ್ಕೊಂಡಿದ್ದೀನಿ. ಇದ್ರ ಮೇಲೂ ಮಾತಾಡಿದ್ದಾರೆ ಅಂದ್ರೆ ನಾನು ಟಚ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ತುಂಬಾ ದೊಡ್ಡವ್ರು ಆಗ್ತಾರೆ. ಓಕೆ, ಸೊ ಅವ್ರ ದೊಡ್ಡವ್ರ ತನ ಅವ್ರ ತರ ಇರಲಿ, ಬೆಳಿಲಿ, ನಾನೇನು ಮಾಡಕ್ಕಾಗಲ್ಲ. ಆಲ್ ದ ಬೆಸ್ಟ್ ಫಾರ್ ದೆಮ್. ಓಕೆ, ಸೊ ಇಷ್ಟು ಡೀಟೇಲ್ಸ್. ಸೊ ಯಾರನ್ನ ನಿಮ್ಗೆ ಇನ್ನ ಕನ್ಫ್ಯೂಷನ್ ಇದ್ರೆ ನೋ ಪ್ರೆಷರೈಸ್ ಇಲ್ಲ. ನಿಮ್ಗೆ ಬೇಕಿದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಪಿಂಗ್ ಮಾಡಿ, ಒಂದು ಮಿನಿಮಮ್ ಚಾರ್ಜಸ್ ಇರುತ್ತೆ, ಪೇಮೆಂಟ್ ಮಾಡಿ, ಡೆಫಿನೆಟ್ಲಿ ಕೊಡ್ತೀವಿ. ಇಲ್ಲ ಅಂದ್ರೆ ಫಾಲೋ ದ ಫ್ರೀ ಗೈಡೆನ್ಸ್ ಫ್ರಮ್ ಅದರ್ ಸೋಷಿಯಲ್ ಮೀಡಿಯಾ. ನಾವು ಮಿಸ್ ಗೈಡ್ ಮಾಡ್ತೀವಿ, ಅವ್ರ ಗೈಡೆನ್ಸ್ ಕರೆಕ್ಟ್ ಆಗಿ ಕೊಡ್ತಾರೆ. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಸಲ ಚೇಂಜಸ್ ಆಗುತ್ತೆ. ಸೊ ಎಲ್ಲರೂ ಕಾಲೇಜ್ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ. ಶಾರ್ಟ್ಲಿ 2026 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಇಂಟಿಮೇಷನ್ ಕೊಡ್ತೀನಿ. ಸೊ ನಿಮ್ಮ ಜೂನಿಯರ್ಸ್ ಯಾರಿದ್ದಾರೆ ಎಲ್ಲರಿಗೂ ಇಂಟಿಮೇಟ್ ಮಾಡಿ, ನಂಬಿ ಬನ್ನಿ. ಡೆಫಿನೆಟ್ಲಿ ಒಳ್ಳೆ ಕಂಟೆಂಟ್, ಒಳ್ಳೆ ಕೋಚಿಂಗ್, ಒಳ್ಳೆ ಗೈಡೆನ್ಸ್, ಕಂಪ್ಲೀಟ್ ಸಪೋರ್ಟ್ ಇಂಡಿಯಾ ಅಕಾಡೆಮಿ ಕಡೆಯಿಂದ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ವಿಡಿಯೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಪೇಷನ್ಸ್ ಇಟ್ಕೊಳ್ಳಿ, ಮೇನ್ಲಿ ದ ಪೇಷನ್ಸ್ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ.